In the last few sessions, we discussed the topic related to our respiratory system, isn't it? So, ಅದರಲ್ಲಿ ನಮ್ಮ ಹ್ಯೂಮನಿನ ರೆಸ್ಪಿರೇಟರಿ ಸಿಸ್ಟಮಿನ ಸ್ಟ್ರಕ್ಚರ್ ಹೇಗಿತ್ತು, ಹಾಗೆಯೇ ಯಾವ ಗ್ಯಾಸಸ್ಗಳು ಹೇಗೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇತ್ತು, ರೆಸ್ಪಿರೇಟರಿ ಸಿಸ್ಟಮ್ಗೆ ಬರುವಂಥ ಡಿಸಾರ್ಡರ್ಸ್ ಯಾವುದಿತ್ತು, ಇವೆಲ್ಲವನ್ನು ಪ್ರೀವಿಯಸ್ ಫ್ಯೂ ಸೆಷನ್ಗಳಲ್ಲಿ ಡಿಸ್ಕಷನ್ ಮಾಡಿದ್ವಿ. ಇನ್ ದಿಸ್ ಸೆಷನ್ ಲೆಟ್ ಮಿ ಸ್ಟಾರ್ಟ್ ದ ಅನದರ್ ಕಾನ್ಸೆಪ್ಟ್. ನಿಮ್ಮ ಲೋವರ್ ಕ್ಲಾಸಸ್ಸಲ್ಲಿ ಸ್ಟಡಿ ಮಾಡಿರುವಂಥದ್ದಕ್ಕೆ ಎಕ್ಸ್ಟೆಂಡೆಡ್ ಪಾರ್ಟ್, ಫಸ್ಟ್ ಪಿ ಯುದಲ್ಲಿ ಇನ್ ಡೀಟೇಲ್ ಆಗಿರುವಂಥ ಪಾರ್ಟ್, ದಟ್ ಈಸ್ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ ಅಂತ ಹೇಳೋದು. ಸೊ ಯು ನೋ ದಟ್ ನಮ್ಮ ಪ್ರೀವಿಯಸ್ ಸೆಷನ್ನಿನ ಕಾನ್ಸೆಪ್ಟ್ ಏನಿತ್ತು ಅಂದರೆ, ಬ್ರೀತಿಂಗ್ ಮತ್ತು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ಸಲ್ಲಿ ಬಾಡಿಯಲ್ಲಿ ಹೇಗೆ ವೆರೈಟೀಸ್ ಆಫ್ ಗ್ಯಾಸಸ್ ಮೂವ್ ಆಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ಬ್ಲಡ್, ಹೇಗೆ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅನ್ನೋದನ್ನು ಡಿಸ್ಕಷನ್ ಮಾಡಿದ್ವಿ. ಇವತ್ತು ಆ ಬ್ಲಡ್ಡಿನ ಕಾನ್ಸೆಪ್ಟ್ಸಿನ ಬಗ್ಗೆ ಡೀಟೇಲ್ ಆಗಿ ಈ ಟಾಪಿಕಲ್ಲಿ ಡಿಸ್ಕಸ್ ಮಾಡ್ತೀವಿ. ಬ್ಲಡ್ಡಲ್ಲಿ ಏನೇನು ಕಾಂಪೊನೆಂಟ್ಸ್ ಇದೆ, ಹೇಗೆ ಬ್ಲಡ್ಡು ಸರ್ಕ್ಯುಲೇಷನ್ ಆಗ್ತಾ ಹೋಗುತ್ತೆ ಬಾಡಿಯಲ್ಲಿ, ಹ್ಯೂಮನಲ್ಲಿ ಬ್ಲಡ್ಡನ್ನು ಸರ್ಕ್ಯುಲೇಟ್ ಮಾಡಲಿಕ್ಕೆ ಯಾವ ಆರ್ಗನ್ಸ್ ಬೇಕು, ಯಾವ ಥರ ಮೆಕ್ಯಾನಿಸಮ್ಸ್ ಇನ್ವಾಲ್ವ್ ಆಗಿದೆ, ಇವೆಲ್ಲವನ್ನು ಈ ಸೆಷನಿನ ಟಾಪಿಕ್ಗಳಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಹಾಗಾದರೆ ಲೆಟ್ ಮಿ ಡಿಸ್ಕಸ್ ದ ನ್ಯೂ ಟಾಪಿಕ್, ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ ಅನ್ನೋದು. Dear students, you know that human in a body, we are multicellular organisms, and our body is made up of large number of tissues. What are tissues? Group of cells which perform specific functions. Alva? In human body, we have 4 types of tissues. Nimge gottide anta ankoltini. So one tissue enide epithelial tissue, another one is muscular tissue, neural tissue and connective tissues. 4 main types of tissues in the human body. ಏನೇನು ಫಂಕ್ಷನ್ಸ್ ಅನ್ನು ಪರ್ಫಾರ್ಮ್ ಮಾಡುತ್ತೆ? ಸೊ ವೆನ್ ಇಟ್ ಕಮ್ಸ್ ಟು ದ ಎಪಿಥೀಲಿಯಲ್ ಟಿಶ್ಯೂ, ಯು ನೋ ದಟ್ ಔಟರ್ಮೋಸ್ಟ್ ಕವರಿಂಗ್ ಪಾರ್ಟ್ ಆಫ್ ದಿ ಬಾಡಿಯಲ್ಲಿ ಇರುವಂಥದ್ದನ್ನು ಎಪಿಥೀಲಿಯಲ್ ಟಿಶ್ಯೂಸ್ ಅಂತ ಕರಿತೀರಾ. ದೇ ಆರ್ ಕವರಿಂಗ್ ಟಿಶ್ಯೂಸ್ ಆಫ್ ದಿ ಬಾಡಿ. ಸಮ್ಟೈಮ್ ದೇ ಮೇ ಬಿ ಕೇಪಬಲ್ ಆಫ್ ಸೆಕ್ರೀಷನ್ ಆಲ್ಸೋ, ಬಟ್ ಮೇನ್ ಫಂಕ್ಷನ್ ಏನು? ಇಟ್ ಈಸ್ ಕವರಿಂಗ್ ಅನ್ನೋದು. ದೆನ್ ಮಸ್ಕ್ಯುಲಾರ್ ಟಿಶ್ಯೂಸ್, ಮೂವ್ಮೆಂಟ್ಗೆ ಹೆಲ್ಪ್ ಮಾಡುವಂಥ ಟಿಶ್ಯೂಸನ್ನು ಮಸ್ಕ್ಯುಲಾರ್ ಟಿಶ್ಯೂಸ್ ಅಂತ ಕರಿತೀವಿ. ದೀಸ್ ಮಸ್ಕ್ಯುಲಾರ್ ಟಿಶ್ಯೂಸ್ ಮಸಲ್ಸಿನ ಜೊತೆಗೆ ನಮ್ಮ ಸ್ಕೆಲಿಟಲ್ ಸಿಸ್ಟಮ್ಸಿನ ಜೊತೆಗೆ ಅಸೋಸಿಯೇಟ್ ಆಗಿದೆ. ಮೇ ಬಿ ಮಸಲ್ ಟಿಶ್ಯೂಸಲ್ಲಿ ಕಾರ್ಡಿಯಾಕ್ ಮಸಲ್ಸ್ ಇದೆ ಅಥವಾ ಸ್ಕೆಲಿಟಲ್ ಮಸಲ್ಸ್ ಇದೆ. ಸೊ ಈ ಥರ ಸ್ಮೂತ್ ಮಸಲ್ಸ್ ಇದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಮಸ್ಕ್ಯುಲಾರ್ ಟಿಶ್ಯೂಸನ್ನು ವಿ ಹ್ಯಾವ್. ದೆನ್ ಥರ್ಡ್ ಈಸ್ ನ್ಯೂರಲ್ ಟಿಶ್ಯೂಸ್. ನ್ಯೂರಲ್ ಟಿಶ್ಯೂಸ್, ದೇ ಆರ್ ದಿ ಸೆನ್ಸರಿ ಟಿಶ್ಯೂಸ್. ನಮ್ಮ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್, ನಮ್ಮ ನರ್ವಸ್ ಸಿಸ್ಟಮಿನ ಜೊತೆಗೆ ಅಸೋಸಿಯೇಟ್ ಆಗಿರುವಂಥ ಟಿಶ್ಯೂಸನ್ನು ನ್ಯೂರಲ್ ಟಿಶ್ಯೂಸ್ ಅಂತ ಕರಿತೀವಿ. ಸೆನ್ಸರಿ ಫಂಕ್ಷನ್ಸನ್ನು ಪರ್ಫಾರ್ಮ್ ಮಾಡುತ್ತೆ ಅಂತ. ವೆರಾಸ್ ಲಾಸ್ಟ್ ಒನ್ ಈಸ್ ಕನೆಕ್ಟಿವ್ ಟಿಶ್ಯೂಸ್. ಕನೆಕ್ಟಿವ್ ಟಿಶ್ಯೂಸ್, ಆಸ್ ದ ನೇಮ್ ಇಂಡಿಕೇಟ್ಸ್, ದೀಸ್ ಆರ್ ದ ಟಿಶ್ಯೂಸ್ ವಿಚ್ ಕನೆಕ್ಟ್ ಡಿಫ್ರೆಂಟ್ ಟಿಶ್ಯೂಸ್, ಡಿಫ್ರೆಂಟ್ ಆರ್ಗನ್ಸ್. 2 ಆರ್ಗನ್ಗಳ ಮಧ್ಯೆ, 2 ಟಿಶ್ಯೂಸಿನ ಮಧ್ಯೆ ಕನೆಕ್ಟಿವ್ ಆಗಿರುವಂಥ ಟಿಶ್ಯೂಸ್ಗಳನ್ನು ಕನೆಕ್ಟಿವ್ ಟಿಶ್ಯೂಸ್ ಅಂತ ಕರಿತಾ ಇದ್ದೀವಿ. ಸೊ ಈ ಕನೆಕ್ಟಿವ್ ಟಿಶ್ಯೂಸ್ ಹಾಗಾದರೆ ಹ್ಯೂಮನ್ ಬಾಡಿಯಲ್ಲಿ, ಸೊ ಇವೆಲ್ಲವೂ ಕೂಡ ಪ್ರೆಸೆಂಟ್ ಟಾಪಿಕ್ಗೆ ಇರ್ರೆಲೆವೆಂಟ್. ಸೊ ಐ ಫೋಕಸ್ ಆನ್ ದಿಸ್ ಕನೆಕ್ಟಿವ್ ಟಿಶ್ಯೂಸ್. ಹ್ಯೂಮನ್ ಬಾಡಿಯಲ್ಲಿ ಕನೆಕ್ಟಿವ್ ಟಿಶ್ಯೂಸ್ ಅಂತ ತಗೊಂಡಾಗ ಯಾವ್ಯಾವುದಿದೆ ಕನೆಕ್ಟಿವ್ ಟಿಶ್ಯೂಸ್? ನೆನ್ಪು ಮಾಡ್ಕೊಳ್ಳಿ ನಿಮ್ಮ ಪ್ರೀವಿಯಸ್ ಕ್ಲಾಸ್ಗಳ ಅಥವಾ ಲೋವರ್ ಕ್ಲಾಸ್ಗಳ ಕಾನ್ಸೆಪ್ಟ್ಗಳನ್ನು. ವಿ ಹ್ಯಾವ್ 3 ಟೈಪ್ಸ್ ಆಫ್ ಕನೆಕ್ಟಿವ್ ಟಿಶ್ಯೂಸ್. ಸೊ ಒಂದು, ಇಟ್ ಈಸ್ ಲೂಸ್ ಕನೆಕ್ಟಿವ್ ಟಿಶ್ಯೂಸ್, ಡೆನ್ಸ್ ಕನೆಕ್ಟಿವ್ ಟಿಶ್ಯೂಸ್ ಆ್ಯಂಡ್ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂಸ್. ಡಿಯರ್ ಸ್ಟೂಡೆಂಟ್ಸ್, ಕನೆಕ್ಟಿವ್ ಟಿಶ್ಯೂಸ್ ಅಂದರೆ ಏನಿರಬೇಕು? ರಿಮೆಂಬರ್, ಪ್ಲೀಸ್ ರಿಮೆಂಬರ್, ಎ ಕನೆಕ್ಟಿವ್ ಟಿಶ್ಯೂ ಈಸ್ ಕನ್ಸಿಸ್ಟಿಂಗ್ ಆಫ್ cells. Cell must and should. Along with that, connective tissues are made up of fibers. Cells and fibers ಇದ್ದರೆ ಆಗ ಅದು ಕನೆಕ್ಟಿವ್ ಟಿಶ್ಯೂವಿನ ಫೀಚರ್ ಆಗಿರುತ್ತೆ. ವೆನ್ ಇಟ್ ಕಮ್ಸ್ ಟು ದ ಫೈಬರ್, ಇಟ್ ಈಸ್ ಮೇಡ್ ಅಪ್ ಆಫ್ ಫೈಬರ್ ಲೈಕ್ collagen fiber or made up of elastin fiber. ಸೊ ಫೈಬರ್ಸಲ್ಲಿ, ಕನೆಕ್ಟಿವ್ ಟಿಶ್ಯೂನ ಫೈಬರ್ಸಲ್ಲಿ ಕೊಲಾಜನ್ ಅಥವಾ ಎಲಾಸ್ಟಿನ್ ಫೈಬರ್ಸ್ ಇರಬೇಕು, ಪ್ಲಸ್ ಸೆಲ್ಗಳಿರಬೇಕು. ಆಗ ಅದನ್ನು ಒಂದು ಕನೆಕ್ಟಿವ್ ಟಿಶ್ಯೂಸ್ ಅಂತ ಕರೆಯೋದು.
ಯಾವ ಕನೆಕ್ಟಿವ್ ಟಿಶ್ಯೂದಲ್ಲಿ, ರಿಮೆಂಬರ್, ಯಾವ ಕನೆಕ್ಟಿವ್ ಟಿಶ್ಯೂದಲ್ಲಿ ದ ಸೆಲ್ಸ್ ಆಸ್ ವೆಲ್ ಆಸ್ ಫೈಬರ್ಸ್ ಆರ್ ಅರೇಂಜ್ಡ್ ವೆರಿ ಲೂಸ್ಲಿ, ಅಂದರೆ ಒಂದು ಸೆಲ್ಲಿಗೂ ಮತ್ತೊಂದು ಸೆಲ್ಲಿಗೂ ಮಧ್ಯದಲ್ಲಿ ಗ್ಯಾಪ್ ಇರೋದು, ಫೈಬರ್ಗಳು ಲೂಸ್ ಆಗಿ ಸ್ಪ್ರೆಡ್ ಆಗಿದ್ರೆ ದೆನ್ ದಟ್ ಕೈಂಡ್ ಆಫ್ ಟಿಶ್ಯೂವನ್ನು ಲೂಸ್ ಕನೆಕ್ಟಿವ್ ಟಿಶ್ಯೂಸ್ ಅಂತ ಕರಿತೀವಿ. ಸೊ ಎ ಲೂಸ್ ಕನೆಕ್ಟಿವ್ ಟಿಶ್ಯೂ ಹ್ಯಾಸ್ ಲೂಸ್ ಅರೇಂಜ್ಮೆಂಟ್ ಆಫ್ ಫೈಬರ್ಸ್ ಆಸ್ ವೆಲ್ ಆಸ್ ಸೆಲ್ಸ್. ಬೆಸ್ಟ್ ಎಕ್ಸಾಂಪಲ್ ನೀವು ಸ್ಟಡಿ ಮಾಡಿರೋದು ಏರಿಯೋಲಾರ್ ಕನೆಕ್ಟಿವ್ ಟಿಶ್ಯೂಸ್, ಅದ್ರ ಜೊತೆಗೆ ಎಡಿಪೋಸ್ ಟಿಶ್ಯೂ, ನಮ್ಮ ಫ್ಯಾಟನ್ನು ಸ್ಟೋರ್ ಮಾಡುವಂಥ ಟಿಶ್ಯೂ ನಮ್ಮಲ್ಲಿ ಎಡಿಪೋಸ್ ಅನ್ನೋದು. ಇವೆರಡು ಲೂಸ್ ಕನೆಕ್ಟಿವ್ ಟಿಶ್ಯೂಸ್ಗೆ ಎಕ್ಸಾಂಪಲ್. ಇನ್ನೊಂದು ಡೆನ್ಸ್ ಕನೆಕ್ಟಿವ್ ಟಿಶ್ಯೂಸ್ ಅಂತ ಇದೆ. ಏನು ಗೆಸ್ ಮಾಡ್ಬೋದು? ಲೂಸ್ ಕನೆಕ್ಟಿವ್ ಟಿಶ್ಯೂವಲ್ಲಿ ಸೆಲ್ಸ್ ಫೈಬರ್ಸ್ ಲೂಸ್ಲಿ ಅರೇಂಜ್ಡ್, whereas dense connective tissue ಅಲ್ಲಿ the cells and fibers are compactly arranged. ಅದು ಕಾಂಪ್ಯಾಕ್ಟ್ ಆಗಿ ವಿತೌಟ್ ಎನಿ ಗ್ಯಾಪ್ ಅರೇಂಜ್ ಆಗಿದ್ದಾಗ ದೆನ್ ಅದನ್ನು ಡೆನ್ಸ್ ಕನೆಕ್ಟಿವ್ ಟಿಶ್ಯೂಸ್ ಅಂತ ಕರಿತೀರಿ. ಸೊ ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಆಗಿ ಟೆಂಡಾನ್ಸ್ ಆ್ಯಂಡ್ ಲಿಗಮೆಂಟ್ಸ್, ಬೋನನ್ನು ಕನೆಕ್ಟ್ ಮಾಡೋದು, ಬೋನನ್ನು ಮಸಲ್ ಜೊತೆಗೆ ಕನೆಕ್ಟ್ ಮಾಡೋದು, ಟೆಂಡಾನ್ಸ್ ಆ್ಯಂಡ್ ಲಿಗಮೆಂಟ್ಸ್ ಅಂತ ಏನಿದೆ, ದೀಸ್ ಆರ್ ಬೆಸ್ಟ್ ಎಕ್ಸಾಂಪಲ್ಸ್ ಅಂಡರ್ ಡೆನ್ಸ್ ಕನೆಕ್ಟಿವ್ ಟಿಶ್ಯೂಸ್. ವೆರಾಸ್ ಲಾಸ್ಟ್ ಒನ್ನನ್ನು ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂಸ್ ಅಂತ ಕರಿತೀರ. ಯಾವ ಪ್ರಾಪರ್ಟಿಯ ಮೇಲೆ? 3 ಎಕ್ಸಾಂಪಲ್ಸ್ ಇದೆ. ಒಂದು ಬೋನ್, ಇನ್ನೊಂದು ಕಾರ್ಟಿಲೇಜ್ ಆ್ಯಂಡ್ ದ ಮೇಜರ್ ಬ್ಲಡ್. ಬೋನ್ ಮೇಡ್ ಅಪ್ ಆಫ್ ಸೆಲ್ಸ್ ಆಸ್ಟಿಯೋಸೈಟ್ಸ್, ಬೋನ್ ಸೆಲ್ಗಳನ್ನು ಆಸ್ಟಿಯೋಸೈಟ್ಸ್ ಅಂತ ಕರೀತಾರೆ, ಹಾರ್ಡ್ ಇರುತ್ತೆ. ಕಾರ್ಟಿಲೇಜ್ ವೆರಿ ಸಾಫ್ಟ್, ಕಾಂಡ್ರೋಸೈಟ್ಸ್ ಅಂತ ಕರೀತಾರೆ ಸೆಲ್ಸನ್ನು, ಕಾಂಡ್ರೋಸೈಟ್ಸ್. ಆ್ಯಂಡ್ ಬ್ಲಡ್, ಇಟ್ ಈಸ್ ಕಮಿಂಗ್ ಅಂಡರ್ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂಸ್ ಅನ್ನೋದು. ಸೊ ಈ ಸೆಷನ್ನಿನ ಟಾಪಿಕಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಡೀಟೇಲ್ about this specialized connective tissue, that is blood. Is it clear? So ನಾನು ಹೇಳಿದೆ ನಮ್ಮಲ್ಲಿ ಯಾವ್ಯಾವ ಟಿಶ್ಯೂಸ್ ಇತ್ತು ಅನ್ನೋದು, ಆ ಟಿಶ್ಯೂದಲ್ಲಿ ಕನೆಕ್ಟಿವ್ ಟಿಶ್ಯೂನ ಟೈಪ್ಸ್ ಯಾವ್ಯಾವುದು ಅನ್ನೋದು, ಅದರಲ್ಲಿ ಒಂದು ಮೇನ್ ಎಕ್ಸಾಂಪಲ್ ಬ್ಲಡ್ ಕಮಿಂಗ್ ಅಂಡರ್ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ, ದ ಡೀಟೇಲ್ ಪ್ರಾಪರ್ಟೀಸ್ ಆಫ್ ದ ಬ್ಲಡ್. ಸೊ ಬ್ಲಡ್ಡು ಆ್ಯಂಡ್ ಲಿಂಫ್, ದೀಸ್ ಆರ್ 2 types of fluids present in our body, working as the body fluids and performing varieties of functions. Clear? So blood ಮತ್ತೆ ಲಿಂಫ್ ಅನ್ನೋದು 2 ಬಾಡಿ ಫ್ಲೂಯಿಡ್ಸ್, ನಮ್ಮ ಬಾಡಿಯಲ್ಲಿರುವಂಥ ಮೇನ್ 2 ಬಾಡಿ ಫ್ಲೂಯಿಡ್ಗಳು. ಏನು ಡಿಫರೆನ್ಸಸ್ ಇದೆ? ಲೆಟ್ ಮಿ ಡಿಸ್ಕಸ್ ಇನ್ ಡೀಟೇಲ್. ಬಟ್ ಈಗ ಪ್ರೆಸೆಂಟ್ಲಿ ಹೇಳಬೇಕು ಅಂದರೆ ಬ್ಲಡ್ ಅನ್ನೋದು ಕಲರ್ಡ್ ಬಾಡಿ ಫ್ಲೂಯಿಡ್ ಈಸ್ ಬ್ಲಡ್. ಕಲರ್ಲೆಸ್ ಬಾಡಿ ಫ್ಲೂಯಿಡ್ ಇಟ್ ಈಸ್ ಲಿಂಫ್ ಅನ್ನೋದನ್ನು ಹೇಳ್ಬೋದು. ಸೊ ಹಾಗಾದರೆ ಫಸ್ಟ್ ಲೆಟ್ ಮಿ ಡಿಸ್ಕಸ್ ಡೀಟೇಲ್ ಅಬೌಟ್ ದ ಬ್ಲಡ್. ಬ್ಲಡ್ಡಿಗೆ ಬಂದಾಗ ವಿ ನೋ ದಟ್ ನಾನು ಪ್ರೀವಿಯಸ್ಸಿಗೆ ಹೇಳಿದಾಗೆ ಬ್ಲಡ್ಡು ಕಮಿಂಗ್ ಅಂಡರ್ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ. ಆ್ಯಂಡ್ ಆಲ್ಸೋ ಬ್ಲಡ್ ಅಂತಂದರೆ ಯಾಕೆ ಸ್ಪೆಷಲೈಸ್ಡ್, ಏನು ಪ್ರಾಪರ್ಟಿ ಅದನ್ನು ಬೇರೆ 2 ಟಿಶ್ಯೂಗಳಿಗಿಂತ ಕನೆಕ್ಟಿವ್ ಟಿಶ್ಯೂದಲ್ಲಿ ಲೂಸ್ ಡೆನ್ಸ್ ಬಿಟ್ಟು ಯಾಕೆ ಇದು ಸ್ಪೆಷಲೈಸ್ಡ್ ಆಯಿತು ಅಂದರೆ ದ ರೀಸನ್ ಈಸ್ ದಿಸ್, ಬಿಕಾಸ್ ದ ಬ್ಲಡ್ ಈಸ್ ಮೇಡ್ ಅಪ್ ಆಫ್ ಕೋರ್ಸ್ ಸೆಲ್ಸ್. ನಾ ಹೇಳಿದ್ದು ನೆನ್ಪು ಮಾಡ್ಕೊಳ್ಳಿ, ಕನೆಕ್ಟಿವ್ ಟಿಶ್ಯೂಸ್ ಅಂದ್ರೇ ಸೆಲ್ಸ್ ಇರಬೇಕು, ಅಲಾಂಗ್ ವಿತ್ ದಟ್ ಏನು ಮಸ್ಟ್ ಆ್ಯಂಡ್ ಶುಡ್ ಫೈಬರ್ಸ್, ಬಟ್ ಇಟ್ ಈಸ್ ಮೇಡ್ ಅಪ್ ಆಫ್ ಸೆಲ್. ಯಾವುದು? ಫಾರ್ಮ್ಡ್ ಎಲಿಮೆಂಟ್ಸ್. ಇಟ್ ಈಸ್ ಅಬೌಟ್ ದ ಸೆಲ್ಸ್ ಆಫ್ ಬ್ಲಡ್. ಫಾರ್ಮ್ಡ್ ಎಲಿಮೆಂಟ್ಸ್ ಇದೆ, ಅದ್ರ ಜೊತೆಗೆ ಪ್ಲಾಸ್ಮಾ ಅನ್ನುವಂಥ ಸ್ಟ್ರಕ್ಚರ್ ಇದೆ, ಮ್ಯಾಟ್ರಿಕ್ಸ್ ಇದೆ, ವಾಟರಿ ಪಾರ್ಟ್ ಇದೆ. ಅಲಾಂಗ್ ವಿತ್ ದಟ್ ಒಂದು ಮೇನ್ ಪ್ರಾಪರ್ಟಿ ಸ್ಪೆಷಲ್ ಅಂತ ಕರೆಯೋದು ಏನಂದರೆ ಇಟ್ ಈಸ್ ನಾಟ್ ಕಂಟೈನಿಂಗ್ ದ ಫೈಬರ್. ಕೊಲಾಜನ್ ಅಥವಾ ಇಲಾಸ್ಟಿನ್ ಅಂತ ಏನು ಕರಿತೀರಿ, ಆ ಫೈಬರ್ ಇಲ್ಲ. ಸೊ ಒಂದು ಕನೆಕ್ಟಿವ್ ಟಿಶ್ಯೂ ಆಗಬೇಕಾದ್ರೆ ಸೊ ಅಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಸೆಲ್ಸ್ ಫೈಬರ್ಸ್ ಇರಬೇಕು. ಬ್ಲಡ್ ಈಸ್ ಲ್ಯಾಕಿಂಗ್ ದಟ್ ಫೈಬರ್, ಕೊಲಾಜನ್ ಎಲಾಸ್ಟಿನ್ ಫೈಬರ್ ಇಲ್ಲ, ಹೆನ್ಸ್ ಇಟ್ ಈಸ್ ಸ್ಪೆಷಲ್ ಕನೆಕ್ಟಿವ್ ಟಿಶ್ಯೂ ಅಂತ ಕರಿಬೋದು. ಸೊ ಅಲ್ಲಿಗೆ ಬ್ಲಡ್ಡಲ್ಲಿ ಏನೇನು ಕಾಂಪೊನೆಂಟ್ಸ್ ಇದೆ ಅನ್ನೋದು ನಿಮಗೆ ಸೆಕೆಂಡ್ ಪಾಯಿಂಟಲ್ಲಿ ಗೊತ್ತಾಗ್ತಾ ಇದೆ. ಬ್ಲಡ್ ಈಸ್ ಮೇಡ್ ಅಪ್ ಆಫ್ ಸೈಟೋಪ್ಲಾಸಮ್ ಮ್ಯಾಟ್ರಿಕ್ಸ್ ವಿತ್ ಪ್ಲಾಸ್ಮಾ ಆ್ಯಂಡ್ ಫಾರ್ಮ್ಡ್ ಎಲಿಮೆಂಟ್ಸ್. ಸೊ ಪ್ಲಾಸ್ಮಾ ಆ್ಯಂಡ್ ಫಾರ್ಮ್ಡ್ ಎಲಿಮೆಂಟ್ಸ್, ದೀಸ್ ಆರ್ 2 ಮೈನ್ ಕಾಂಪೊನೆಂಟ್ಸ್ ಆಫ್ ಅವರ್ ಬ್ಲಡ್. ಸೊ ಈ ಪ್ಲಾಸ್ಮಾ ಅಂದರೆ ಏನಿರುತ್ತೆ, ಫಂಕ್ಷನ್ಸ್ ಏನು, ಫಾರ್ಮ್ಡ್ ಎಲಿಮೆಂಟ್ಸ್ ಅಂದರೆ ಏನು, ಇದನ್ನು ಇನ್ ಡೀಟೇಲ್ ಆಗಿ ಮತ್ತೆ ಡಿಸ್ಕಷನ್ ಮಾಡ್ತಾ ಹೋಗೋಣ.
ಸೊ ಹಾಗಾದರೆ ಲೆಟ್ ಮಿ ಡಿಸ್ಕಸ್ ಫಸ್ಟ್ ಅಬೌಟ್ ದಿ ಪ್ಲಾಸ್ಮಾ. ಪ್ಲಾಸ್ಮಾದಲ್ಲಿ ಯಾವ ಪಾರ್ಟನ್ನು ಪ್ಲಾಸ್ಮಾ ಅಂತ ಕರಿಬೇಕು, ಯಾವುದನ್ನು ಫಾರ್ಮ್ಡ್ ಎಲಿಮೆಂಟ್ಸ್ ಕರಿಬೇಕು? ಸೊ ಈ ಒಮ್ಮೆ ಆ ಕಂಟೆಂಟನ್ನು ನೋಡ್ಕೊಳ್ಳಿ. ಸೊ ಪ್ಲಾಸ್ಮಾ ಅನ್ನೋದು ಒಂದು ಪಾರ್ಟ್ ಆಫ್ ಬ್ಲಡ್ ಆದರೆ ಇನ್ನೊಂದು ಫಾರ್ಮ್ಡ್ ಎಲಿಮೆಂಟ್ ಅಂತ ಹೇಳಿದೆ. ಈ ಫಾರ್ಮ್ಡ್ ಎಲಿಮೆಂಟ್ಸ್ ಅನ್ನುವಂಥ ಪಾರ್ಟಲ್ಲಿ ವಿ ಹ್ಯಾವ್ 3 ಸ್ಟ್ರಕ್ಚರ್ಸ್ ಆ್ಯಕ್ಚುಲಿ. ಸೊ ಒಂದು RBC, WBC and platelets. RBC, WBC and platelets, they comes under the category of formed elements. Whereas plasma ಇದು ಫಸ್ಟ್ ಪಾರ್ಟ್. ಪ್ಲಾಸ್ಮಾದ ಕ್ಯಾರೆಕ್ಟರ್ ಏನಪ್ಪ ಅಂದರೆ, ನಿಮಗೆ ರೆಸ್ಪಿರೇಷನ್ ಅಥವಾ ಬ್ರೀತಿಂಗ್ ಚಾಪ್ಟರ್ನ ಹೇಳುವಾಗ ಗ್ಯಾಸ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಹೇಳುವಾಗ ಈ ವರ್ಡ್ ಹೇಳಿದ್ದೆ ನಾನು. 1 ಡ್ರಾಪ್ ಬ್ಲಡ್ಡನ್ನು ನೀವು ಅಸ್ಯೂಮ್ ಮಾಡಿದರೆ ಆ ಬ್ಲಡ್ಡಿನ ಪೆರಿಫೆರಲ್ ಪಾರ್ಟ್ ಏನಿದೆ ದಟ್ ಈಸ್ ಪ್ಲಾಸ್ಮಾ ಅಂತ ಅಂದ್ಕೊಳ್ಳಿ. ಸೆಂಟ್ರಲ್ಲಿ ಇರುವಂಥದ್ದು ಫಾರ್ಮ್ಡ್ ಎಲಿಮೆಂಟ್ಸ್. ಸೊ ಪೆರಿಫೆರಲ್ ಪಾರ್ಟ್ ಆಫ್ ದಿ ಬ್ಲಡ್ ಈಸ್ ಪ್ಲಾಸ್ಮಾ. ಏನಿರುತ್ತೆ ಪ್ಲಾಸ್ಮಾದಲ್ಲಿ ಅಂದರೆ, ಟೋಟಲ್ ನಮ್ಮ ಬ್ಲಡ್ಡಲ್ಲಿ ಏನು ಫಾರ್ಮ್ಡ್ ಎಲಿಮೆಂಟ್ಸ್ ಪ್ಲಾಸ್ಮಾ ಅಂತಿದೆ, ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಈಸ್ ಫ್ರಮ್ ದಿ ಪ್ಲಾಸ್ಮಾ. ನಿಯರ್ಲಿ 55% ಆಫ್ ಟೋಟಲ್ ಬ್ಲಡ್ ಈಸ್ ಮೇಡ್ ಅಪ್ ಆಫ್ ಪ್ಲಾಸ್ಮಾ. ಆ್ಯಂಡ್ ಹೇಗೆ ಕಂಡುಹಿಡಿಯೋದು ಪ್ಲಾಸ್ಮಾವನ್ನು? ಇಟ್ ಈಸ್ ಕಂಪ್ಲೀಟ್ಲಿ ಫ್ಲೂಯಿಡ್, ಲಿಕ್ವಿಡ್ ಪಾರ್ಟ್ ಆಫ್ ದಿ ಬ್ಲಡ್ ಆ್ಯಂಡ್ ಇಟ್ ಈಸ್ ಆಲ್ಮೋಸ್ಟ್ ಸ್ಟ್ರಾ ಕಲರ್ಡ್. ಹುಲ್ಲಿನ ಕಲರ್ ಏನಿದೆ ಸ್ಟ್ರಾ ಕಲರಲ್ಲಿ ಇರುವಂಥದ್ದಕ್ಕೆ ಪ್ಲಾಸ್ಮಾ ಅಂತ ಗೆಸ್ ಮಾಡ್ಬೋದು. ಆ್ಯಂಡ್ ಪ್ಲಾಸ್ಮಾ ಮೇಜರ್ ಪಾರ್ಟ್ ಆಫ್ ಬ್ಲಡ್ಡಲ್ಲಿರೋದು ಪ್ಲಾಸ್ಮಾ ಅಂತ ಹೇಳಿದೆ, ನೆನ್ಪಿಟ್ಕೊಳ್ಳಿ. ಆ ಪ್ಲಾಸ್ಮಾದಲ್ಲಿ ಇರುವಂಥ ಪ್ಲಾಸ್ಮಾದಲ್ಲಿ ಏನೇನಿರುತ್ತೆ ಹಾಗಾದರೆ? ಮೇನ್ಲಿ ಪ್ಲಾಸ್ಮಾ ಇಸ್ ಕನ್ಸಿಸ್ಟಿಂಗ್ ಆಫ್ ವಾಟರ್. ಟೋಟಲ್ ಪ್ಲಾಸ್ಮಾದಲ್ಲಿ ನಿಯರ್ಲಿ ಅಥವಾ ಮೋರ್ ದೆನ್ 90% ಆಫ್ ಪ್ಲಾಸ್ಮಾ ಇಟ್ ಈಸ್ ಮೇಡ್ ಅಪ್ ಆಫ್ ವಾಟರ್. ಆ್ಯಂಡ್ ರಿಮೈನಿಂಗ್ ಏನು ಕಂಟೆಂಟ್ಸ್ ಇದೆ ಅಲ್ಲಿ ಪ್ರೋಟೀನ್ಸ್ ಇರುತ್ತೆ, ಮಿನರಲ್ಸನ್ನು ಅಬ್ಸರ್ವ್ ಮಾಡ್ಬೋದು. ಸೊ ಮೇಜರ್ ಕಾಂಟ್ರಿಬ್ಯೂಷನ್ ಇನ್ ದಿ ಪ್ಲಾಸ್ಮಾ ಈಸ್ ವಾಟರ್ ಅನ್ನೋದು ನೆನಪಿರಲಿ. ಸೊ ಇನ್ನೊಂದು ಪಾರ್ಟ್ ಹೇಳಿದೆ ಪ್ರೋಟೀನ್ಸ್. ಪ್ಲಾಸ್ಮಾ ಈಸ್ ಮೇಡ್ ಅಪ್ ಆಫ್ ಪ್ರೋಟೀನ್ಸ್ ಅನ್ನೋದು. ಹಾಗಾದರೆ ಯಾವ್ಯಾವ ಪ್ರೋಟೀನ್ಸ್ ಇದೆ, ಏನು ಫಂಕ್ಷನ್ಸನ್ನು ಪರ್ಫಾರ್ಮ್ ಮಾಡುತ್ತೆ, ಲೆಟ್ ಮಿ ಡಿಸ್ಕಸ್. ಸೊ ನಮ್ಮ ಪ್ಲಾಸ್ಮಾದಲ್ಲಿ ವಿ ಹ್ಯಾವ್ 3 ಮೇನ್ ಟೈಪ್ಸ್ ಆಫ್ ಪ್ರೋಟೀನ್ಸ್. ಸೊ ಒಂದು ಪ್ರೋಟೀನನ್ನು ಫೈಬ್ರಿನೋಜನ್, globulins, albumins. These are 3 major proteins in our plasma. So ಒಂದು ಫೈಬ್ರಿನೋಜನ್, ಗ್ಲೋಬ್ಯುಲಿನ್ಸ್ ಆ್ಯಂಡ್ ಆಲ್ಬ್ಯುಮಿನ್ಸ್. ಸೊ ಹಾಗಾದರೆ ಏನು ಸ್ಟ್ರಕ್ಚರ್ ಇದೆ, ಏನು ಫಂಕ್ಷನ್ಸನ್ನು ಪರ್ಫಾರ್ಮ್ ಮಾಡುತ್ತೆ, ಲೆಟ್ ಮಿ ಡಿಸ್ಕಸ್. ಫಸ್ಟ್ ಒನ್ ಫೈಬ್ರಿನೋಜನನ್ನು ತಗೊಳ್ಳೋಣ. ಫೈಬ್ರಿನೋಜನ್ ಅನ್ನೋದು ಇಟ್ ಈಸ್ ಎ ಪ್ರೋಟೀನ್ ಇನ್ವಾಲ್ವ್ಡ್ ಇನ್ ಬ್ಲಡ್ ಕ್ಲಾಟಿಂಗ್. ಏನು ಹಾಗಾದರೆ ಬ್ಲಡ್ ಕ್ಲಾಟ್ ಅಂದರೆ ಅರ್ಥ ಏನು? ಸೇ ಈ ಥರ ಒಂದು ಬ್ಲಡ್ ವೆಸಲಲ್ಲಿ ಬ್ಲಡ್ ಫ್ಲೋ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಡ್ಯೂ ಟು ಇಂಜುರಿ ಇಲ್ಲೆಲ್ಲೋ ಒಂದು ಕಡೆ ಬ್ಲಡ್ ವೆಸಲ್ ರಪ್ಚರ್ ಆಯಿತು. ಸೊ ಇಟ್ ಈಸ್ ರಪ್ಚರ್ಡ್ ಬ್ಲಡ್ ವೆಸಲ್. ಕ್ಲಿಯರ್? ಬ್ಲಡ್ ವೆಸಲ್ ರಪ್ಚರ್ ಆಯಿತು, ಸೆಲ್ ಕಾಂಪೊನೆಂಟ್ಸ್ ಆಫ್ ಬ್ಲಡ್ ಎಲ್ಲ ಲೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಲೀಕೇಜ್ ಆಯಿತು. ಬ್ಲಡ್ಡಲ್ಲಿ ಇರುವಂಥ ಸೆಲ್ಗಳು ಎಲ್ಲವೂ ಹೊರಗಡೆ ಬರಲಿಕ್ಕೆ ಸ್ಟಾರ್ಟ್ ಆದರೆ, ಬ್ಲಡ್ ವೆಸಲ್ಲಿಂದ ಹೊರಗಡೆ ಬಂದರೆ ಅದನ್ನು ಕಂಟ್ರೋಲ್ ಮಾಡುವಂಥ ಮೆಕ್ಯಾನಿಸಮ್ಮೇ ಬ್ಲಡ್ ಕ್ಲಾಟಿಂಗ್ ಅಂತ ಹೇಳೋದು. ರಕ್ತವನ್ನು ಹೆಪ್ಪುಗಟ್ಟೋ ಹಾಗೆ ಮಾಡೋದು, ಕ್ಲಾಟ್ ಮಾಡೋದು ಹೇಗೆ? ವಿತ್ ದ ಹೆಲ್ಪ್ ಆಫ್ ಫೈಬ್ರಿನೋಜನ್. ಏನು ಹಾಗಾದರೆ ಇವೆಲ್ಲವೂ ವಾಟ್ ಆರ್ ದೀಸ್? ಏನಾಗುತ್ತೆ ಕ್ಲಾಟ್ ಅಂತಂದರೆ ಸಾಲಿಡಿಫಿಕೇಶನ್ ಆಫ್ ದಿ ಬ್ಲಡ್ಡು ಹೆಪ್ಪುಗಟ್ಟುತ್ತೆ ಅಂತ. ರಿಮೆಂಬರ್, ನಮ್ಮ ಬ್ಲಡ್ ಕ್ಲಾಟ್ ಆಗಲಿಕ್ಕೆ ಇನ್ವಾಲ್ವ್ ಆಗೋದು ಫೈಬ್ರಿನೋಜನ್ ಒಂದೇ ಅಲ್ಲ, ಪ್ಲಾಸ್ಮಾದಲ್ಲಿ ಫೈಬ್ರಿನೋಜನ್ ಇದೆ, ಇದರ ಹೆಲ್ಪಿಂದನೇ ಬ್ಲಡ್ ಕ್ಲಾಟ್ ಆಗೋದು. ಅಲಾಂಗ್ ವಿತ್ ದಟ್ ಸಮ್ ಅದರ್ ಪ್ರೋಟೀನ್ಸ್ ಆರ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದಿ ಬ್ಲಡ್ ಕ್ಲಾಟಿಂಗ್. ಯಾವ್ಯಾವುದು ಅಂದರೆ, ಸೊ ಒಂದು ಪ್ರೋಟೀನನ್ನು ಪ್ರೋಥ್ರೋಂಬಿನ್, ಟ್ರೈ ಟು ರಿಮೆಂಬರ್ ಪ್ರೋಥ್ರೋಂಬಿನ್. ದೆನ್ ಸೆಕೆಂಡ್ ಒನ್ ಅನ್ನು ಥ್ರೋಂಬಿನ್, then fibrinogen and fibrin.
ಅಲಾಂಗ್ ವಿತ್ ದಟ್ ಒಂದು ಪ್ರೋಟೀನ್ ಅಥವಾ ಒನ್ ಎನ್ಸೈಮ್ ಇಟ್ ಈಸ್ ರಿಕ್ವೈರ್ಡ್, ದಟ್ ಈಸ್ ಥ್ರೋಂಬೋಪ್ಲಾಸ್ಟಿನ್ or thrombokinase. ಥ್ರೋಂಬೋಪ್ಲಾಸ್ಟಿನ್ ಆರ್ ಥ್ರೋಂಬೋಕೈನೇಸ್. ಸೊ 4 ಪ್ರೋಟೀನ್ನ ಮೇಯ್ನ್ ಆಗಿ ಬರೆದಿದ್ದೇನೆ, ಒಂದು ಎನ್ಸೈಮನ್ನು ಬರೆದಿದ್ದೇನೆ. ಏನು ಹಾಗಾದ್ರೆ ನಿಮಗೆ ಡಿಫ್ರೆನ್ಸ್ ಅನಿಸ್ತಾ ಇದೆ ನೋಡಿ. ಪ್ರೋಥ್ರೋಂಬಿನ್ ಕೆಳಗಡೆ ಥ್ರೋಂಬಿನ್, ಫೈಬ್ರಿನೋಜನ್ ಫೈಬ್ರಿನ್, ದೇ ಲುಕ್ ಆಲ್ಮೋಸ್ಟ್ ಸಿಮಿಲರ್. ಏನು ಹಾಗಾದರೆ ಇದರ ಸ್ಪೆಷಾಲಿಟಿ? ನಮ್ಮ ಪ್ಲಾಸ್ಮಾದಲ್ಲಿ ಯಾವ್ಯಾವ ಪ್ರೋಟೀನ್ಸ್ ಇರುತ್ತೋ ಆಲ್ ಪ್ರೋಟೀನ್ಸ್ ಆಲ್ವೇಸ್ ಅಕ್ಕರ್ ಇನ್ ಇನ್ಆಕ್ಟಿವ್ ಫಾರ್ಮ್, ಯಾವಾಗಲೂ ಕೂಡ ಇನ್ಆಕ್ಟಿವ್ ಫಾರ್ಮಲ್ಲಿ ಇರುತ್ತೆ. ವೆನೆವರ್ ದೇರ್ ವರ್ಕ್ ಈಸ್ ನೀಡೆಡ್, ಇನ್ಆಕ್ಟಿವ್ ಫಾರ್ಮ್ ಆಫ್ ಪ್ರೋಟೀನ್ ಕನ್ವರ್ಟೆಡ್ ಇನ್ ಟು ಆಕ್ಟಿವ್ ಫಾರ್ಮ್. ಸೊ ಅದರಲ್ಲಿ ಪ್ರೋಥ್ರೋಂಬಿನ್ ಅಂತ ಏನು ಬರೆದಿದ್ದೀನೋ ಇಟ್ ಈಸ್ ಇನ್ಆಕ್ಟಿವ್ ಫಾರ್ಮ್. ಪ್ರೋಥ್ರೋಂಬಿನ್ ಅಂದರೆ ಇನ್ಆಕ್ಟಿವ್, ಹಾಗೇನೆ ಥ್ರೋಂಬಿನ್ ಇಟ್ ಈಸ್ ಆಕ್ಟಿವ್ ಫಾರ್ಮ್, ವೆರಾಸ್ ಫೈಬ್ರಿನೋಜನ್ ಇಟ್ ಈಸ್ ಇನ್ಆಕ್ಟಿವ್ ಆ್ಯಂಡ್ ಫೈಬ್ರಿನ್ ಆಕ್ಟಿನ್. ಸೊ ಆಕ್ಟಿವ್ ಪ್ರೋಟೀನ್. ಸೊ ಅಲ್ಲಿಗೆ ನಮ್ಮಲ್ಲಿ ಇನ್ಆಕ್ಟಿವ್ ಫಾರ್ಮಲ್ಲಿ 2 ಮೈನ್ ಪ್ರೋಟೀನ್ಸ್ ಇದೆ ಅಂತ ಆಯಿತು. ಸೊ ಒಂದು ಪ್ರೋಥ್ರೋಂಬಿನ್ ಆ್ಯಂಡ್ ಇನ್ನೊಂದು ಫೈಬ್ರಿನೋಜನ್. ದೀಸ್ 2 1 and 3 ಏನು ತೋರಿಸಿದ್ದೀನೋ these 2 inactive proteins get converted into active form when there is bleeding, when there is cut in the blood vessel. So they activated into thrombin ಅಥವಾ fibrin, so thereby blood clot ಆಗೋ ಹಾಗೆ ಮಾಡುತ್ತೆ. ಏನಾಗುತ್ತೆ ಮೆಕ್ಯಾನಿಸಮ್, how this event occur? So let me give an idea. So this is the mechanism of blood clotting. ಯಾವ ಥರ ಬ್ಲಡ್ ಕ್ಲಾಟ್ ಆಗುತ್ತೆ ಇಲ್ಲಿ ಅಂತಂದರೆ ನೋಡಿ, ಬ್ಲಡ್ ಕ್ಲಾಟ್ ಆಗಲಿಕ್ಕೆ ಸಿಂಪ್ಲಿ ಒಂದು ಪ್ರೋಟೀನಿನ ಕಾಂಟ್ರಿಬ್ಯೂಷನ್ ಸಾಕಾಗೋದಿಲ್ಲ. ಬ್ಲಡ್ ಕ್ಲಾಟ್ ಆಗಬೇಕು ಅಂದರೆ ಮೆನಿ ಪ್ರೋಟೀನ್ಸ್ ಆರ್ ಇನ್ವಾಲ್ವ್ಡ್. ದೇ ಆರ್ ಆಲ್ ಕಮಿಂಗ್ ಅಂಡರ್ ದ ನೇಮ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್. ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂದರೆ ಬೇರೆ ಬೇರೆ ಪ್ರೋಟೀನ್ಗಳು ದೇ ಅಸಿಸ್ಟ್ ಇನ್ ದಿ ಕ್ಲಾಟಿಂಗ್ ಮೆಕ್ಯಾನಿಸಮ್. ಸೊ ಮೇಯ್ನ್ ಆಗಿ ಬ್ಲಡ್ ಕ್ಲಾಟಿಂಗಲ್ಲಿ ಇನ್ವಾಲ್ವ್ ಆಗೋದು ಇದು 4. ಬಟ್ ಇವಕ್ಕೆಲ್ಲ ಅಸಿಸ್ಟ್ ಮಾಡಲಿಕ್ಕೆ ಅಕ್ಸೆಸರಿ ಪ್ರೋಟೀನ್ಸ್ ಏನಿದೆಯೋ ಅವೆಲ್ಲವೂ ಅಸೆಸರಿ ಅಥವಾ ಅಸಿಸ್ಟೆಡ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್, ದೇ ಆರ್ ಇನ್ವಾಲ್ವ್ಡ್. ಜೊತೆಗೆ ಮೇಯ್ನ್ ಆಗಿ ನಮ್ಮ ಬಾಡಿಯಲ್ಲಿ, ನಮ್ಮ ಬ್ಲಡ್ಡಲ್ಲಿ ಕ್ಯಾಲ್ಶಿಯಮ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಕ್ಯಾಲ್ಶಿಯಮಿನ ಲೆವೆಲ್ ಕಡಿಮೆ ಇದ್ದರೆ, ಡಿಫಿಷಿಯನ್ಸಿ ಆಫ್ ಕ್ಯಾಲ್ಶಿಯಮ್ ಇದ್ದರೆ ಕ್ಲಾಟಿಂಗ್ ವಿಲ್ ಬಿ ಡಿಲೇಡ್. ಸೊ ಕ್ಯಾಲ್ಶಿಯಮ್ ರಿಕ್ವೈರ್ಡ್. ಆ್ಯಂಡ್ ಇನ್ನೊಂದು ಪ್ಲೇಟ್ಲೆಟ್ಸ್. ನಮ್ಮ ಬ್ಲಡ್ ಸೆಲ್ಗಳಲ್ಲಿ RBC ರೆಡ್ ಬ್ಲಡ್ ಸೆಲ್, WBC ವೈಟ್ ಬ್ಲಡ್ ಸೆಲ್ ಆ್ಯಂಡ್ ಇನ್ನೊಂದು ಪ್ಲೇಟ್ಲೆಟ್ ಅಂತಿದೆ, ಮತ್ತೆ ಅದರ ಬಗ್ಗೆ ಡೀಟೇಲ್ ಹೇಳ್ತೀನಿ. ಆ ಪ್ಲೇಟ್ಲೆಟ್ ಈಸ್ ರಿಕ್ವೈರ್ಡ್, ಕ್ಯಾಲ್ಶಿಯಮ್ ಬೇಕು ಆ್ಯಂಡ್ ಅದರ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್. ಸೊ ಇವು 3 ಇದ್ದರೆ ಮಾತ್ರ ಬ್ಲಡ್ ಕ್ಲಾಟಿಂಗ್ ಮೆಕ್ಯಾನಿಸಮ್ ಕಂಪ್ಲೀಟ್ ಆಗೋದು. ಸೊ ಹಾಗಾದ್ರೆ ಹೇಗಾಗುತ್ತೆ? ವೆನ್ ದೆರ್ ಈಸ್ ಇಂಜುರಿ, ನಾನು ಹೇಳಿದ್ನಲ್ಲ, ಎಲ್ಲಿ ಡ್ಯಾಮೇಜ್ ಆಗಿದೆಯೋ ಆ ಡ್ಯಾಮೇಜ್ಡ್ ಪಾರ್ಟಲ್ಲಿ ಆಗುವಂಥ ಇವೆಂಟ್ ಇದು. ವಿತ್ ಇಮೇಜ್ ತೋರಿಸ್ತೀನಿ ನೋಡಿ. ಸೊ ದಿಸ್ ಈಸ್ ಎ ಬ್ಲಡ್ ವೆಸಲ್. ಈ ಬ್ಲಡ್ ವೆಸಲಲ್ಲಿ ಒಂದು ಕಡೆ ಇಂಜುರಿ ಆಗಿದೆ. ಇಂಜುರಿ ಆಗಿರೋದ್ರಿಂದ ಬ್ಲಡ್ ಸೆಲ್ಸ್ ಎಲ್ಲವೂ ಹೊರಗಡೆ ಬರಲಿಕ್ಕೆ ಶುರುವಾಯಿತು, ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಆಯಿತು. ಯಾವಾಗ ಈ ಇಂಜರ್ಡ್ ಪಾರ್ಟಿಂದ ಎಲ್ಲ ಸೆಲ್ಗಳು ಹೊರಗಡೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಏನು ಇವೆಂಟ್ ಆಗಬೇಕು ಹೇಳಿ? ಅಲ್ಲಿ ಆ ಸೆಲ್ಗಳನ್ನು ಟ್ರ್ಯಾಪ್ ಮಾಡಬೇಕು. ಸೊ ಅಲ್ಲಿ ಫೋಟೋಗ್ರಾಫಲ್ಲಿ ಇರೋದನ್ನೇ ನಿಮಗೆ ತೋರಿಸೋದಾದರೆ, ಸೊ ಈ ಥರ ಬ್ಲಡ್ ವೆಸಲಲ್ಲಿ ಇಂಜುರಿ ಆಗಿ ಬ್ಲಡ್ ಸೆಲ್ಸ್ ಎಲ್ಲವೂ ಹೊರಗಡೆ ಲೀಕ್ ಆಗ್ತಾ ಇದೆ. ಈ ಬ್ಲಡ್ ಸೆಲ್ಗಳನ್ನು ಟ್ರ್ಯಾಪ್ ಮಾಡಬೇಕು, ಅದರ್ವೈಸ್ ಬ್ಲೀಡಿಂಗ್ ಕಂಟಿನ್ಯೂಸ್ ಆಗಿ ಅನೀಮಿಯಾ ಆಗುತ್ತೆ. ಏನಾಗುತ್ತೆ ಮೆಕ್ಯಾನಿಸಮ್? ಯಾವಾಗ ಕಟ್ ಆಯಿತೋ ಆ ಜಾಗದಲ್ಲಿ, ಅಲ್ಲಿ ಬ್ಲಡ್ ಸೆಲ್ಸ್ ಇದೆ ಆ್ಯಸ್ ವೆಲ್ ಆಸ್ ಪ್ಲಾಸ್ಮಾ ಇದೆ, ಆ ಜಾಗದಲ್ಲಿ ಇರುವಂಥ ಫ್ಯಾಕ್ಟರ್ಗಳು, ಆಕ್ಟಿವೇಟಿಂಗ್ ಫ್ಯಾಕ್ಟರ್ಸ್, ಪ್ರೋಥ್ರೋಂಬಿನ್ ಆಕ್ಟಿವೇಟರ್ ಅಂತಲ್ಲಿ ಕೊಟ್ಟಿದೆ, ಕಾಣಿಸುತ್ತಾ? ಪ್ರೋಥ್ರೋಂಬಿನ್ ಆಕ್ಟಿವೇಟರ್ ಅಂದರೆ ಯಾರು?
ಥ್ರೋಂಬೋಪ್ಲಾಸ್ಟಿನ್. ಪ್ಲೀಸ್ ರಿಮೆಂಬರ್, ಥ್ರೋಂಬೋಪ್ಲಾಸ್ಟಿನ್ ಅಥವಾ ಥ್ರೋಂಬೋಕೈನೇಸ್, ಇಟ್ ಈಸ್ ಆಕ್ಟಿವೇಟರ್ ಫಾರ್ ಪ್ರೋಥ್ರೋಂಬಿನ್. ಈ ಪ್ರೋಥ್ರೋಂಬಿನ್ ಆಕ್ಟಿವೇಟರ್ ಏನಿದೆ ಅಂದರೆ ಥ್ರೋಂಬೋಪ್ಲಾಸ್ಟಿನ್ ಅಥವಾ ಥ್ರೋಂಬೋಕೈನೇಸ್ ಏನಿದೆ, ಇದು ಏನು ವರ್ಕನ್ನು ಪರ್ಫಾರ್ಮ್ ಮಾಡುತ್ತೆ? ವಿತ್ ದ ಹೆಲ್ಪ್ ಆಫ್ ಕ್ಯಾಲ್ಶಿಯಂ, ಎಲ್ಲಿ ಕಟ್ ಆಗಿದೆಯೋ ಆ ಜಾಗದಲ್ಲಿ ಪ್ರೋಥ್ರೋಂಬಿನ್ ಆಕ್ಟಿವೇಟರ್ ಥ್ರೋಂಬೋಪ್ಲಾಸ್ಟಿನ್ ಅಥವಾ ಥ್ರೋಂಬೋಕೈನೇಸ್ ಇನ್ ಪ್ರೆಸೆನ್ಸ್ ಆಫ್ ಕ್ಯಾಲ್ಶಿಯಂ ಕನ್ವರ್ಟ್ ಪ್ರೋಥ್ರೋಂಬಿನ್. ನೆನ್ಪು ಮಾಡ್ಕೊಳ್ಳಿ, ಪ್ರೋಥ್ರೋಂಬಿನ್ ಅಂದರೆ ಇನ್ಆಕ್ಟಿವ್ ಆಗಿತ್ತು, ಪ್ರೋಥ್ರೋಂಬಿನ್ ಅನ್ನು ಕನ್ವರ್ಟ್ಸ್ ಇಂಟು ಥ್ರೋಂಬಿನ್, ಆಕ್ಟಿವ್ ಫಾರ್ಮ್ ಆಗಿ ಕನ್ವರ್ಟ್ ಆಯಿತು. ಸೊ ಆ ಪ್ರೋಥ್ರೋಂಬಿನ್ ಇರೋದು, ದಟ್ ಈಸ್ inactive prothrombin converted into thrombin. So prothrombin is inactive form, thrombin is active form. ಇದಾಗಲಿಕ್ಕೆ ಹೆಲ್ಪ್ ಮಾಡುವಂಥ ಎಂಜೈಮ್ ಇಸ್ ಥ್ರೋಂಬೋಪ್ಲಾಸ್ಟಿನ್ ಅಥವಾ ಥ್ರೋಂಬೋಕೈನೇಸ್ ಇನ್ ಪ್ರೆಸೆನ್ಸ್ ಆಫ್ ಕ್ಯಾಲ್ಶಿಯಂ. ಸೊ ಥ್ರೋಂಬಿನ್ ಫಾರ್ಮೇಷನ್ ಆಯಿತು. ದಿಸ್ ಥ್ರೋಂಬಿನ್ ಏನು ಫಾರ್ಮ್ ಆಯಿತು, ಇಟ್ ಸೆಲ್ಫ್ ಆ್ಯಕ್ಟ್ ಆಸ್ ಅನ್ ಆಕ್ಟಿವೇಟರ್. ಹೇಗೆ ಥ್ರೋಂಬೋಕೈನೇಸ್ ಆಕ್ಟಿವೇಟರ್ ಆಗಿ ವರ್ಕ್ ಆಗಿದೆಯೋ, ಸೇಮ್ ವೇ ದಿಸ್ ಥ್ರೋಂಬಿನ್ ಆ್ಯಕ್ಟ್ಸ್ ಆಸ್ ಆಕ್ಟಿವೇಟರ್. ಯಾವುದಕ್ಕೆ ಆಕ್ಟಿವೇಟರ್ ಆಗಿ ವರ್ಕ್ ಆಗ್ತಿದೆ? ಇಲ್ಲಿ ನೋಡಿ, ದ ಥ್ರೋಂಬಿನ್ ಆಕ್ಟಿವೇಟ್ಸ್ ಅನದರ್ ಇನ್ಆಕ್ಟಿವ್ ಪ್ರೋಟೀನ್ ಫೈಬ್ರಿನೋಜನ್. ಫೈಬ್ರಿನೋಜನ್ ಅನ್ನುವಂಥ ಇನ್ಆಕ್ಟಿವ್ ಪ್ರೋಟೀನ್ ಕನ್ವರ್ಟೆಡ್ ಇಂಟು ಆಕ್ಟಿವ್ ಫಾರ್ಮ್ ಫೈಬ್ರಿನ್. ಸೊ ದ ಇನ್ಆಕ್ಟಿವ್ ಫೈಬ್ರಿನೋಜನ್ ಇನ್ ಪ್ರೆಸೆನ್ಸ್ ಆಫ್ ಥ್ರೋಂಬಿನ್ ಕನ್ವರ್ಟೆಡ್ ಇಂಟು ದಿ ಫೈಬ್ರಿನ್ ಫೈಬರ್ಸ್. ಹೇಗೆ ಅದನ್ನು ಸಿಂಬಾಲಿಕಲಿ ತೋರಿಸಿದೆ ನೋಡಿ. ಎಲ್ಲಿ ಈ ಥರ ಕಟ್ ಆಗಿತ್ತು, ಬ್ಲಡ್ ಸೆಲ್ಸ್ ಎಲ್ಲ ಈ ಥರ ಲೀಕ್ ಆಗ್ತಾ ಇತ್ತು, ಈ ಬ್ಲಡ್ ಸೆಲ್ಸಿನ ಸುತ್ತ ಈ ಥರ ಫಿಲಮೆಂಟ್ ಥರ, ಮೆಶ್ ಥರ ನೋಡಿ ಇಲ್ಲಿ ಕಾಣಿಸುತ್ತಾ, ಈ ಥರ ಥ್ರೆಡ್ಸ್ ಏನಿದೆ, ಈ ಥ್ರೆಡ್ ಎಲ್ಲವೂ ಕೂಡ ದೇ ಆರ್ ಫೈಬ್ರಿನ್. ಆ ಥ್ರೆಡ್ಡಿನ ಕೆಲಸ ಏನು? ಒಂದು ಮೆಶನ್ನು ಅಸ್ಯೂಮ್ ಮಾಡ್ಕೊಳ್ಳಿ. ಮೆಶ್ಶು ಆ ಲೀಕ್ ಆಗ್ತಾ ಇರೋಂಥ ಮೆಟೀರಿಯಲ್ನ ಎಲ್ಲ ಹೇಗೆ ಕವರ್ ಮಾಡುತ್ತೋ, ಅಥವಾ ಪಾಂಡಲ್ಲಿ ಫಿಶ್ ಇದ್ದರೆ ಆ ಫಿಶನ್ನು ಬ್ಲಡ್ ಸೆಲ್ಸ್ ಅಂತ ಅಂದ್ಕೊಳ್ಳಿ. ಆ ಎಲ್ಲ ಫಿಶಸ್ಸನ್ನು ಒಟ್ಟು ಮಾಡಬೇಕು, ಒಟ್ಟಿಗೆ ಸೇರಿಸಬೇಕು, ಹೊರಗಡೆ ಹೋಗೋದ್ರಿಂದ ಎಸ್ಕೇಪ್ ಆಗೋದ್ರಿಂದ ಪ್ರಿವೆಂಟ್ ಮಾಡಬೇಕು. ಅಂದರೆ ನಮ್ಮ ಬ್ಲಡ್ ವೆಸಲ್ಲಿಂದ ಬ್ಲಡ್ ಹೊರಗಡೆ ಹೋಗೋದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಫಿಶ್ ನೆಟ್ಟನ್ನು ಹಾಕಿ ಎಲ್ಲ ಫಿಶಸ್ಸನ್ನು ಮೇಲೆ ಎತ್ತುತ್ತೀವೋ, ಆ ನೆಟ್ಟಿಂದ ಹೊರಗಡೆ ಫಿಶಸ್ ಹೋಗೋದಿಲ್ವೋ, ಸೇಮ್ ವೇ ಬ್ಲಡ್ ಸೆಲ್ಸ್ ಎಲ್ಲವೂ ಹೊರಗಡೆ ಫೈಬ್ರಿನ್ ಅನ್ನುವಂಥ ಮೆಶ್ಶಿಂದ ಕವರ್ ಆಗಿಬಿಡುತ್ತು, ಸೊ ದಟ್ ದೆರ್ ಇಸ್ ನೋ ಲೀಕೇಜ್ ಆಫ್ ದಿ ಬ್ಲಡ್ ಸೆಲ್ಸ್. ಸೊ ಇದು ಫೈಬ್ರಿನ್ ಮಾಡುವಂಥ ಕೆಲಸ. ಈ ಎಲ್ಲ ಲೀಕ್ ಆಗ್ತಾ ಇರುವಂಥ ಬ್ಲಡ್ ಸೆಲ್ಸನ್ನು ಫೈಬ್ರಿನ್ ಟ್ರ್ಯಾಪ್ ಮಾಡಿ ಬ್ಲೀಡಿಂಗನ್ನು ಸ್ಟಾಪ್ ಮಾಡ್ತು. ಸೊ ಇದನ್ನು ಕ್ಲಾಟ್ ಅಂತ ಕರೆಯೋದು. ಯಾವಾಗ ಫೈಬ್ರಿನ್ ಅಲಾಂಗ್ ವಿತ್ ದ ಬ್ಲಡ್ ಸೆಲ್ಸ್ ಒಟ್ಟಿಗೆ ಸೇರಿಕೊಳ್ಳುತ್ತೋ, ಒಂದು ಮಾಸ್ ಆಯಿತು. ತುಂಬ ನೀಟಾಗಿ ಅಸ್ಯೂಮ್ ಮಾಡ್ಕೋಬಹುದು, ಒಂದು ನೆಟ್ಟಲ್ಲಿ ಫಿಶಸ್ನೆಲ್ಲ ಹಿಡಿದ್ರೆ ತೆಗೆದ್ರೆ ಆ ಮಸ್ಕಿಟೋ ಇದು ಹೊರಗಡೆಗೆ ಫಿಶ್ ನೆಟ್ ಇದೆ, ಒಳಗಡೆ ಎಲ್ಲ ಫಿಶಸ್ ಇದೆ. ಸೊ ದಟ್ ಈಸ್ ಒಂದು ಚಿಕ್ಕ ಅಸೆಂಬ್ಲಿ ಆಯ್ತಲ್ಲ. ಸೇಮ್ ವೇ ಕ್ಲಾಟಲ್ಲಿ ಹೊರಗಡೆಯ ಫಿಶ್ ನೆಟ್ಟನ್ನು ಯಾವುದಕ್ಕೆ ಅಸ್ಯೂಮ್ ಮಾಡ್ಕೊಳ್ಳಿ, ದಟ್ ಈಸ್ ರಿಲೇಟೆಡ್ ಟು ದಿ ಫೈಬ್ರಿನ್. ಒಳಗಡೆ ಇರುವಂಥ ಫಿಶಸ್ನೆಲ್ಲ ಬ್ಲಡ್ ಸೆಲ್ಸ್ ಆ ಥರ ಟ್ರ್ಯಾಪ್ ಮಾಡುತ್ತೆ. ಸೊ ದಿಸ್ ಈಸ್ ದ ಮೆಕ್ಯಾನಿಸಮ್ ಇನ್ವಾಲ್ವ್ಡ್. ಸೊ ಹಾಗಾದರೆ ಏನಾಯಿತು ಮೆಕ್ಯಾನಿಸಮ್ ಆ್ಯಕ್ಚುಲಿ ಬ್ಲಡ್ ಕ್ಲಾಟಿಂಗಲ್ಲಿ ಅಂತಂದರೆ, ಇನ್ಆಕ್ಟಿವ್ ಪ್ರೋಥ್ರಾಂಬಿನ್ ಇನ್ ಪ್ರೆಸೆನ್ಸ್ ಆಫ್ ಕ್ಯಾಲ್ಶಿಯಂ, ಪ್ಲೇಟ್ಲೆಟ್ಸ್ ಆ್ಯಂಡ್ ಅಸಿಸ್ಟೆಡ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್. ಅದನ್ನು ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಹೇಳಿದ್ದೀನಿ, ನೆನ್ಪಿಟ್ಕೊಳ್ಬೇಕು. ಇಟ್ ಈಸ್ ಥ್ರೋಂಬೋಪ್ಲಾಸ್ಟಿನ್ ಅಥವಾ ಥ್ರೋಂಬೋಕೈನೇಸ್ನ ಹೆಲ್ಪಿಂದ ಪ್ರೋಥ್ರೋಂಬಿನ್ ಕನ್ವರ್ಟೆಡ್ ಇಂಟು ಥ್ರೋಂಬಿನ್. This active thrombin acts as activator for another inactive protein, fibrinogen. This fibrinogen inactive form in presence of thrombin converted into fibrin. So ಯಾವಾಗ ಫೈಬ್ರಿನ್ ಬ್ಲಡ್ ಸೆಲ್ಸ್ನೆಲ್ಲ ಕವರ್ ಮಾಡ್ತೋ ಕ್ಲಾಟ್ ಫಾರ್ಮ್ ಆಯಿತು ಅನ್ನೋದನ್ನು
ಕರಿತೀವಿ. ಸೊ ದಿಸ್ ಈಸ್ ದ ಮೆಕ್ಯಾನಿಸಮ್ ಆಫ್ ಬ್ಲಡ್ ಕ್ಲಾಟಿಂಗ್ ಅನ್ನೋದು. ಸೊ ಇದು ಥಿಯರಿ ಪಾರ್ಟ್ಗೆ ಇಂಪಾರ್ಟೆಂಟ್ ಆಗಿಬೇಕು ಫಸ್ಟ್ PUC ಯಲ್ಲಿ. ಜೊತೆಗೆ ಬ್ಲಡ್ಡಿನ ಪ್ಲಾಸ್ಮಾದ ಒಂದು ಪ್ರೋಟೀನ್ ಏನಿತ್ತು, ದಟ್ ಈಸ್ ಫೈಬ್ರಿನೋಜನ್. ಫಂಕ್ಷನ್ ಆಫ್ ದಿ ಫೈಬ್ರಿನೋಜನ್ ಬ್ಲಡ್ ಕ್ಲಾಟಿಂಗ್. ಇಸ್ ಇಟ್ ಕ್ಲಿಯರ್? ಹೇಗೆ ಬ್ಲಡ್ ಕ್ಲಾಟ್ ಆಗುತ್ತೆ ಅರ್ಥ ಆಯ್ತಾ? ಈ ಫಂಕ್ಷನ್ ಅನ್ನು ಮಾಡಲಿಕ್ಕೆ ಫೈಬ್ರಿನೋಜನ್ ಬೇಕು. ದಿಸ್ ಫೈಬ್ರಿನೋಜನ್ ಇಸ್ ಪ್ರೆಸೆಂಟ್ ಇನ್ ದಿ ಪ್ಲಾಸ್ಮಾ. ಎಸ್. ನೆಕ್ಸ್ಟು ಮತ್ತೆ ಪ್ರೀವಿಯಸ್ ಕಾನ್ಸೆಪ್ಟಿಗೆ ಬನ್ನಿ. ನಾವು ಡಿಸ್ಕಸ್ ಮಾಡ್ತಾ ಇದ್ದಿದ್ದು ಪ್ರೋಟೀನ್ಸ್ ಆಫ್ ದಿ ಪ್ಲಾಸ್ಮಾ. ಪ್ಲಾಸ್ಮಾದ ಪ್ರೋಟೀನ್ಸಲ್ಲಿ 3 ಪ್ರೋಟೀನ್ಸ್ ಇತ್ತು: ಫೈಬ್ರಿನೋಜನ್, ಆಲ್ಬ್ಯುಮಿನ್ಸ್, ಗ್ಲೋಬ್ಯುಲಿನ್ಸ್. ಫೈಬ್ರಿನೋಜನ್ ಇನ್ವಾಲ್ವ್ಡ್ ಇನ್ ಬ್ಲಡ್ ಕ್ಲಾಟಿಂಗ್ ಹೇಳಿದೆ. ನಾವು ದ ಸೆಕೆಂಡ್ ಪ್ರೋಟೀನ್ ಗ್ಲೋಬ್ಯುಲಿನ್ಸ್. ಗ್ಲೋಬ್ಯುಲಿನ್ಸ್ ಅಂದರೆ ಇಷ್ಟೇ ಪ್ರೋಟೀನ್ಸ್ ಅನ್ಕೋಬೇಡಿ, ಇನ್ನು ಬೇರೆ ಬೇರೆ ಪ್ರೋಟೀನ್ಸ್ ಇದೆ. ಮೇಜರ್ ಕಾಂಟ್ರಿಬ್ಯೂಷನ್ಸ್ ಇರುವಂಥ ಪ್ರೋಟೀನ್ಸನ್ನು ಮಾತ್ರ ಡಿಸ್ಕಸ್ ಮಾಡ್ತಿದೆ ಅಷ್ಟೇ. ಸೆಕೆಂಡ್ ಪ್ರೋಟೀನ್ ಏನಿದೆ ಗ್ಲೋಬ್ಯುಲಿನ್ಸ್, ದೇರ್ ಮೇನ್ ಫಂಕ್ಷನ್ ಈಸ್ ಗಿವಿಂಗ್ ಡಿಫೆನ್ಸ್. ಏನು, ವಾಟ್ ಈಸ್ ಡಿಫೆನ್ಸ್? ಹೋಪ್ ಯು ಹರ್ಡ್ ದ ಟರ್ಮ್ ಇಮ್ಯುನಿಟಿ. ಇವತ್ತಿನ ಈ COVID-19 ಸಿಚುವೇಶನಲ್ಲಿ ತುಂಬ ಜಾಸ್ತಿ ಓಡಾಡ್ತಾ ಇರುವಂಥ ಟರ್ಮ್ ಇಮ್ಯುನಿಟಿ, ಇಮ್ಯೂನ್ ಪವರ್, ರೆಸಿಸ್ಟೆನ್ಸ್ ಪವರ್ ಅಲ್ವಾ? ಏನು, ವಾಟ್ ಈಸ್ ಇಮ್ಯುನಿಟಿ, ರೆಸಿಸ್ಟೆನ್ಸ್ ಪವರ್ ಅಂದರೆ ರೆಸಿಸ್ಟ್ ಮಾಡೋದಂದ್ರೆ ಅರ್ಥ ಏನು? ತಡೆಯೋದು ಅಂತ. ಯಾವುದನ್ನು ತಡಿಬೇಕು ನಮ್ಮ ಬಾಡಿ, ಯಾವುದನ್ನು ಪ್ರಿವೆಂಟ್ ಮಾಡಬೇಕು? ಅಟ್ಯಾಕ್ ಆಫ್ ಪ್ಯಾಥೋಜನ್ಸ್. ಇನ್ಫೆಕ್ಷನ್ಸನ್ನು ಪ್ರಿವೆಂಟ್ ಮಾಡಿದರೆ, ಇನ್ಫೆಕ್ಷನ್ಸನ್ನು ತಡೆದ್ರೆ, ಆಗ ಪವರಿಗೆ ರೆಸಿಸ್ಟೆನ್ಸ್ ಪವರ್ ಅಥವಾ ಇಮ್ಯುನಿಟಿ ಪವರ್, ಎಬಿಲಿಟಿ ಆಫ್ ಆರ್ಗ್ಯಾನಿಸಮ್, ನಮ್ಮನ್ನು ಹೋಸ್ಟ್ ಅಂತ ಕರಿತೀವಿ. ಯಾರು ಮೈಕ್ರೋ ಆರ್ಗ್ಯಾನಿಸಮಿಗೆ ಜಾಗ ಕೊಡ್ತಾರೋ ಅಂದರೆ ನಮ್ಮ ಬಾಡಿ ಇಟ್ ಈಸ್ ಹೋಸ್ಟ್. ಯಾವ ಆರ್ಗ್ಯಾನಿಸಮ್ ಹೋಸ್ಟ್ಗೆ ಡಿಸೀಸನ್ನು ಕಾಸ್ ಮಾಡುತ್ತೋ ದಟ್ ಈಸ್ ಪ್ಯಾಥೋಜನ್. ಸೊ ಹೋಸ್ಟಿನ ಬಾಡಿಯಲ್ಲಿ ಡೆವಲಪ್ ಆಗುವಂಥ ಪವರ್ ಯಾವುದಕ್ಕೆ? ಎಗೇನ್ಸ್ಟ್ ದ ಅಟ್ಯಾಕ್ ಆಫ್ ಪ್ಯಾಥೋಜನ್. ದಟ್ ಈಸ್ ಸೆಟ್ ಟು ಬಿ ಇಮ್ಯುನಿಟಿ. ಈ ಇಮ್ಯುನಿಟಿ ಪವರನ್ನು, ಡಿಫೆನ್ಸ್ ಪವರನ್ನು ಕೊಡಲಿಕ್ಕೆ ಹೆಲ್ಪ್ ಮಾಡುವಂಥ ಪ್ರೋಟೀನ್ ಗ್ಲೋಬ್ಯುಲಿನ್ಸ್. ಸೊ ಈ ಗ್ಲೋಬ್ಯುಲಿನ ಕೆಲಸ ಏನು ಅಂದರೆ, ಡಿಫೆನ್ಸ್ ಹೇಗೆ ಕೊಡುತ್ತಿದ್ದು, ಹೌ ಇಟ್ ಪ್ರೊಟೆಕ್ಟ್ಸ್ ಅವರ್ ಬಾಡಿ ಅಂದರೆ, ಗ್ಲೋಬ್ಯುಲಿನ್ನಲ್ಲಿ ಇಮ್ಯುನಿಟಿ ಕೊಡಲಿಕ್ಕೆ ಬೇಕಾಗುವಂಥ ಗ್ಲೋಬ್ಯುಲಿನ್ ಏನಿದೆ, ದೇ ಆರ್ ನೇಮ್ಡ್ ಆಸ್ ಆಂಟಿಬಾಡಿ or they are also named as immunoglobulins. Immunoglobulins. Immuno ಅಂದ್ರೆ ಅರ್ಥ ಏನು? ಇಮ್ಯುನಿಟಿ. ಗ್ಲೋಬ್ಯುಲಿನ್ ಅಂದರೆ ಇಟ್ ಈಸ್ ಎ ಪ್ರೋಟೀನ್. ಯಾವ ಪ್ರೋಟೀನ್? ಎ ಪ್ರೋಟೀನ್ ವಿಚ್ ಈಸ್ ಇನ್ವಾಲ್ವ್ಡ್ ಇನ್ ಇಮ್ಯುನಿಟಿ. ಬಾಡಿಗೆ ಡಿಫೆನ್ಸ್ ಪವರನ್ನು ಕೊಡಲಿಕ್ಕೆ ಏನು ಹೆಲ್ಪ್ ಮಾಡುತ್ತೋ ದಟ್ ಪ್ರೋಟೀನ್ ಈಸ್ ಸೆಟ್ ಟು ಬಿ ಇಮ್ಯುನೋಗ್ಲೋಬ್ಯುಲಿನ್ ಅಥವಾ ಆಂಟಿಬಾಡಿ ಅಂತ ಕರೀತಾರೆ. ಇಸ್ ಇಟ್ ಕ್ಲಿಯರ್? ಸೊ ಅಲ್ಲಿಗೆ ನಿಮಗೆ ನ್ಯೂ ಟರ್ಮ್ಸ್ ಏನೇನು ಗೊತ್ತಾಯಿತು? ಆಂಟಿಬಾಡಿ ಅಥವಾ ಇಮ್ಯುನೋಗ್ಲೋಬ್ಯುಲಿನ್ ಅಂದರೆ ಅರ್ಥ ಏನು ಅನ್ನೋದು. ಇಮ್ಯುನೋಗ್ಲೋಬ್ಯುಲಿನ್ನಲ್ಲೇ ಡೆಫಿನೇಷನ್ ಇದೆ. ಗ್ಲೋಬ್ಯುಲಿನ್ ಇಟ್ ಈಸ್ ಎ ಪ್ರೋಟೀನ್ ಆಫ್ ಪ್ಲಾಸ್ಮಾ. ಎ ಪ್ಲಾಸ್ಮಾ ಪ್ರೋಟೀನ್ ಇನ್ವಾಲ್ವ್ಡ್ ಇನ್ ಗಿವಿಂಗ್ ಇಮ್ಯುನಿಟಿ is called immunoglobulin or also called antibody ಅಂತ. ಈ ಆಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡಿ ಅಥವಾ ಆಂಟಿಬಾಡೀಸ್ಗೆ ಜಾಗ ಕೊಡುವಂಥ ಸ್ಟ್ರಕ್ಚರ್ ಇದೆಯಲ್ಲ, ಇಟ್ ಈಸ್ ಪ್ಲಾಸ್ಮಾ. ಹೆನ್ಸ್ ಇಟ್ ಈಸ್ ಇನ್ವಾಲ್ವ್ಡ್ ಇನ್ ಡಿಫೆನ್ಸ್ ಪವರ್. ಸೊ ಸೆಕೆಂಡ್ ಪ್ರೋಟೀನ್ ಗ್ಲೋಬ್ಯುಲಿನಿನ ಫಂಕ್ಷನ್ ಇದು. ಥರ್ಡ್ ಪ್ರೋಟೀನ್ ಆಲ್ಬ್ಯುಮಿನ್ಸ್. ಆಲ್ಬ್ಯುಮಿನ್ ಇಟ್ ಈಸ್ ಮೇನ್ಲಿ ಇನ್ವಾಲ್ವ್ಡ್ ಇನ್ ಮೇಂಟೆನೆನ್ಸ್ ಆಫ್ ಆಸ್ಮಾಟಿಕ್ ಬ್ಯಾಲೆನ್ಸ್ ಅಂತ ಇದೆ. ವಾಟ್ ಈಸ್ ದಿಸ್ ಆಸ್ಮಾಟಿಕ್ ಬ್ಯಾಲೆನ್ಸ್? ಹಾಗಾದರೆ ಹೋಪ್ ಯು ಹರ್ಡ್, ನಮ್ಮ ಬಾಡಿಯಲ್ಲಿ ಎಲೆಕ್ಟ್ರೋಲೈಟ್ಸ್ ಆ್ಯಂಡ್ ನಾನ್ ಎಲೆಕ್ಟ್ರೋಲೈಟ್ಸ್ ಇದೆ. ಆ ಎಲೆಕ್ಟ್ರೋಲೈಟ್ ಆ್ಯಸ್ ವೆಲ್ ಆ್ಯಸ್ ನಾನ್ ಎಲೆಕ್ಟ್ರೋಲೈಟಿನ ಬ್ಯಾಲೆನ್ಸನ್ನು ಬ್ಲಡ್ಡಲ್ಲಿ ಮೇಂಟೈನ್ ಮಾಡೋದು. ಅದು ಸೋಡಿಯಂ ಇರ್ಬೋದು, ಕ್ಲೋರೈಡ್ ಇರ್ಬೋದು, ಪೊಟ್ಯಾಷಿಯಮ್ ಇರ್ಬೋದು, ಮೆಗ್ನೀಷಿಯಮ್ ಇರ್ಬೋದು, ಬೈಕಾರ್ಬೊನೇಟ್ಸ್ ಇರ್ಬೋದು, ಗ್ಲುಕೋಸ್, ಪ್ರೋಟೀನ್ಸ್ ಲೈಕ್ ಅಮೈನೋ ಆ್ಯಸಿಡ್ಸ್, ಲಿಪಿಡ್ಸ್, ಇವೆಲ್ಲ ಮಿನರಲ್ಗಳ ಕಾನ್ಸಂಟ್ರೇಷನನ್ನು ರಿಕ್ವೈರ್ಡ್ ನಂಬರಲ್ಲಿ ಮೇಂಟೈನ್ ಮಾಡುವಂಥ ವರ್ಕು ರಿಲೇಟೆಡ್ ಟು ದಿ ಆಲ್ಬ್ಯುಮಿನ್ಸ್. ಸೊ ಬಾಡಿಯಲ್ಲಿ ಎಕ್ಸೆಸಿವ್ ಆಗಿ ವಾಟರ್ ಇತ್ತು ಅಂದರೆ ಆ ವಾಟರು, ಜಾಸ್ತಿ ವಾಟರ್ ಬಾಡಿಯಲ್ಲಿ ಇದ್ದಾಗ ಯೂರಿನಲ್ಲಿ ಜಾಸ್ತಿ ವಾಟರ್ ಹೋಗೋ ಹಾಗೆ ನೋಡ್ಕೊಳ್ಳೋದು.
ಅಥವಾ ಬಾಡಿಲಿ ವಾಟರ್ ಕಡಿಮೆ ಇತ್ತು ಅಂತಂದರೆ ಕಾನ್ಸಂಟ್ರೇಟೆಡ್ ಯೂರಿನ್ ಕಿಡ್ನಿಯ ಥ್ರೂ ಮಾಡೋದು. ಇವೆಲ್ಲವೂ ಆಲ್ಬ್ಯುಮಿನ್ಸಿನ ಮೇನ್ ವರ್ಕ್. ಆಸ್ಮಾಟಿಕ್ ಬ್ಯಾಲೆನ್ಸ್ ಅಂದರೆ ಮೇಂಟೆನೆನ್ಸ್ ಆಫ್ ಎಲೆಕ್ಟ್ರೋಲೈಟ್ ಆ್ಯಂಡ್ ನಾನ್ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಇನ್ ದ ಬಾಡಿ ಫ್ಲೂಯಿಡ್. ಇಟ್ ಈಸ್ ಡನ್ ಬೈ ದಿ ಆಲ್ಬ್ಯುಮಿನ್ಸ್. ಸೊ ದೀಸ್ ಆರ್ ದ 3 ಫಂಕ್ಷನ್ಸ್ ಆಫ್ 3 proteins: albumin, globulin ಮತ್ತು ಫೈಬ್ರಿನೋಜನ್ಸ್. ಸೊ ನೇಮ್ ಆಫ್ ದ ಪ್ರೋಟೀನ್ಸ್ ಗೊತ್ತಿರಬೇಕು ನಿಮಗೆ. ಪ್ಲಾಸ್ಮಾದ ಪ್ರೋಟೀನ್ ಒಂದೊಂದು ಲೈನಲ್ಲಿ ವಾಟ್ ಈಸ್ ದ ಫಂಕ್ಷನ್ ಆಫ್ ದಟ್ ಪ್ರೋಟೀನ್ ಅದು ಗೊತ್ತಿರಲಿ. ಮೆಕ್ಯಾನಿಸಮ್ ಆಫ್ ಬ್ಲಡ್ ಕ್ಲಾಟಿಂಗ್, ಹೌ ಕ್ಲಾಟಿಂಗ್ ಅಕ್ಕರ್ಸ್ ಅನ್ನೋದು ಅರ್ಥ ಆಗಬೇಕು. ಸೊ ಇದು ಪ್ರೋಟೀನ್ಸ್ ಆಫ್ ದಿ ಪ್ಲಾಸ್ಮಾದಲ್ಲಿ. ಸೊ ರಿಕಾಲ್ ಮಾಡ್ಕೊಳ್ಳಿ, ಪ್ಲಾಸ್ಮಾ ವಾಟ್ರಿ ಪಾರ್ಟ್ ಆಫ್ ಬ್ಲಡ್ ಮೇಡ್ ಅಪ್ ಆಫ್ ವಾಟರ್ ಮೇನ್ಲಿ ವಿತ್ ಪ್ರೋಟೀನ್ಸ್. ಜೊತೆಗೆ ಇನ್ನೇನೇನಿರುತ್ತೆ, ಅಲಾಂಗ್ ವಿತ್ ಪ್ರೋಟೀನ್ ಸ್ಮಾಲ್ ಅಮೌಂಟಲ್ಲಿ ನಾನು ಹೇಳಿದಾಗೆ ಮಿನರಲ್ಸ್, ಸೋಡಿಯಂ, ಕ್ಲೋರೈಡ್, ಬೈಕಾರ್ಬೋನೇಟ್, ಮೆಗ್ನೀಷಿಯಮ್ ಲೈಕ್ ವೆರೈಟೀಸ್ ಆಫ್ ಮಿನರಲ್ಸನ್ನು ಸ್ಮಾಲ್ ಅಮೌಂಟಲ್ಲಿ ನೋಡ್ಬೋದು. ಜೊತೆಗೆ ಇಟ್ ಆಲ್ಸೋ ಕಂಟೈನ್ ಗ್ಲುಕೋಸ್, ಅಮೈನೋ ಆ್ಯಸಿಡ್ಸ್ ಆ್ಯಸ್ ವೆಲ್ ಆಸ್ ಲಿಪಿಡ್ಸ್. ಈ ಥರದ ಬಯೋಮಾಲಿಕ್ಯೂಲ್ಸನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ರ್ ಏನಂದರೆ, ಈಗ ಪ್ಲಾಸ್ಮಾದಲ್ಲಿ ಏನೇನು ಇರುತ್ತೆ ಇಷ್ಟೆಲ್ಲ ಅಗ್ರಿಗೇಟ್ ಮಾಡಿ ಹೇಳಿದರೆ, ವಾಟರ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಅದರಲ್ಲೂ ಫೈಬ್ರಿನೋಜನ್, ಆಲ್ಬ್ಯುಮಿನ್, ಗ್ಲೋಬ್ಯುಲಿನ್ ಮೈನ್ ಆಗಿರುತ್ತೆ, ಜೊತೆಗೆ ಮಿನರಲ್ಸ್ ಇದೆ, ಬಯೋಮಾಲಿಕ್ಯೂಲ್ಸ್ ಇದೆ, ಎಲ್ಲವೂ ಆಯಿತು. ಈ ಥರ ಇರುವಂಥ ಪ್ಲಾಸ್ಮಾದಲ್ಲಿ ಎಲ್ಲ ಕಾಂಪೋನೆಂಟ್ಸನ್ನು ಇಟ್ಟು ಜಸ್ಟ್ ಇಫ್ ಯು ರಿಮೂವ್ ಕ್ಲಾಟಿಂಗ್ ಫ್ಯಾಕ್ಟರ್, ಫೈಬ್ರಿನೋಜನನ್ನು ತೆಗೆದಿದ್ದೀರಿ ಪ್ಲಾಸ್ಮಾದಿಂದ, ಇನ್ನು ಉಳಿದಿರುವಂಥ ಫ್ಲೂಯಿಡ್ ಇದೆಯಲ್ಲ, ದಟ್ ಫ್ಲೂಯಿಡ್ ಈಸ್ ಸೆಡ್ ಟು ಬಿ ಸೀರಮ್ ಅಂತ ಕರೆಯೋದು. ಸೀರಮ್ ಅನ್ನುವಂಥ ವರ್ಡ್ ಏನಿದೆ, ಸೀರಮ್ ಅಂದರೆ ಇಟ್ ಈಸ್ ದಿ ಪಾರ್ಟ್ ಆಫ್ ಪ್ಲಾಸ್ಮಾ ವಿಥೌಟ್ ಕ್ಲಾಟಿಂಗ್ ಫ್ಯಾಕ್ಟರ್. ಕ್ಲಾಟಿಂಗ್ ಫ್ಯಾಕ್ಟರ್ ಅಂದರೆ ಫೈಬ್ರಿನೋಜನ್, ಪ್ರೋಥ್ರೋಂಬಿನ್, ಥ್ರೋಂಬಿನ್, ಥ್ರೋಂಬೋಕೈನೇಸ್, ಈ ಥರ ಕ್ಲಾಟಿಂಗ್ ಫ್ಯಾಕ್ಟರನ್ನು ಬಿಟ್ಟು ಇನ್ನು ಉಳಿದಿರುವಂಥ ಎಲ್ಲ ಪಾರ್ಟ್, ಆಲ್ಬ್ಯುಮಿನ್ ಇರುತ್ತೆ, ಗ್ಲೋಬ್ಯುಲಿನ್ ಇರುತ್ತೆ, ಮಿನರಲ್ಸ್ ಇದೆ, ವಾಟರ್ ಇದೆ, ಬಯೋಮಾಲಿಕ್ಯೂಲ್ಸ್ ಇದೆ, ಎಲ್ಲವೂ ಇರುತ್ತೆ ಎಕ್ಸೆಪ್ಟ್ ಕ್ಲಾಟಿಂಗ್ ಫ್ಯಾಕ್ಟರ್. ದಟ್ ಈಸ್ ಸೆಡ್ ಟು ಬಿ ಸೀರಮ್ ಅಂತ ಕರೀತಾರೆ. ಸೊ ಇದಿಷ್ಟು ಟರ್ಮ್ಗಳು ಪ್ರೆಸೆಂಟ್ಲಿ ನಿಮಗೆ ಗೊತ್ತಿರಲಿ ರಿಲೇಟೆಡ್ ಟು ದಿ ಪ್ಲಾಸ್ಮಾ. ಸೊ ಅಲ್ಲಿಗೆ ಒಂದು ಕಾಂಪೊನೆಂಟ್ ಆಫ್ ಬ್ಲಡ್ ಪ್ಲಾಸ್ಮಾವನ್ನು ಡಿಸ್ಕಷನ್ ಮಾಡಿದ್ವಿ. ಲೆಟ್ ಮೀ ಮೂವ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್ ಆಫ್ ದಿ ಬ್ಲಡ್, ದಟ್ ಈಸ್ ಫಾರ್ಮ್ಡ್ ಎಲಿಮೆಂಟ್ಸ್. ಬ್ಲಡ್ಡಿನ ಸೆಕೆಂಡ್ ಪಾರ್ಟ್ ಫಾರ್ಮ್ಡ್ ಎಲಿಮೆಂಟ್ಸ್. ಫಾರ್ಮ್ಡ್ ಎಲಿಮೆಂಟ್ಸ್ ಅಂದರೆ ಇಟ್ ಕನ್ಸಿಸ್ಟಿಂಗ್ ಆಫ್ 3 types ಆಫ್ ಫಾರ್ಮ್ಡ್ ಎಲಿಮೆಂಟ್ಸ್. ಸೊ ಒಂದು ರೆಡ್ ಬ್ಲಡ್ ಸೆಲ್ಸ್, ಕಾಮನ್ ಆಗಿ RBC ಅಂತ ಕರೀತೀರಾ, ಅಥವಾ ಎರಿಥ್ರೋಸೈಟ್ಸ್. ವೈಟ್ ಬ್ಲಡ್ ಸೆಲ್ಸ್ WBC, ಲ್ಯೂಕೋಸೈಟ್ಸ್ ಅನದರ್ ನೇಮ್ಸ್, ಅದು ಮಲ್ಟಿಪಲ್ ನೇಮ್ಸ್ ಇದೆ, ಲ್ಯೂಕೋಸೈಟ್ಸ್, ಪ್ಲೇಟ್ಲೆಟ್ಸ್ ಅಥವಾ ಥ್ರೋಂಬೋಸೈಟ್ಸ್. These 3 are the cells of the blood collectively called formed elements. Let me discuss one by one in detail. ಅದರ ಸ್ಪೆಷಾಲಿಟಿ ಏನು ಫಂಕ್ಷನ್ಸನ್ನು ಪರ್ಫಾರ್ಮ್ ಮಾಡುತ್ತೆ ಎಲ್ಲವನ್ನು ಡಿಸ್ಕಸ್ ಮಾಡೋಣ. ಸೊ ಇನ್ ದಿಸ್ ಸೆಷನ್ ವಿ ವಿಲ್ ಜಸ್ಟ್ ಡಿಸ್ಕಸ್ ದ RBC. RBCಯ ಕ್ಯಾರೆಕ್ಟರ್ಸು, ಫಂಕ್ಷನ್ಸ್ ಏನೇನು ಮಾಡುತ್ತೆ ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ದಿ ರೆಡ್ ಬ್ಲಡ್ ಸೆಲ್ ಇಟ್ ಈಸ್ ಫಾರ್ಮ್ಡ್ ಇನ್ ಅವರ್ ಬೋನ್ ಮ್ಯಾರೋ. ಬೋನ್ ಮ್ಯಾರೋ ಅಂತ ಕೇಳಿದಿರಾ? ಸೊ ಬೋನ್ ಮ್ಯಾರೋದಲ್ಲಿ ರೆಡ್ ಬೋನ್ ಮ್ಯಾರೋ ಅನ್ನುವಂಥ ಪಾರ್ಟ್, ನಮ್ಮ ಈ ಪಾರ್ಟ್ ಇರ್ಬೋದು ಅಥವಾ ಥೈ ಪಾರ್ಟ್, ರೆಡ್ ಬೋನ್ ಮ್ಯಾರೋದಲ್ಲಿ ಪ್ರೊಡಕ್ಷನ್ ಆಗುವಂಥ ಸೆಲ್ಗಳನ್ನು RBCs, ರೆಡ್ ಬ್ಲಡ್ ಸೆಲ್ಸ್. ನೇಮಲ್ಲೇ ಇದೆ ನೋಡಿ. ವೈ ದೇ ಆರ್ ಕಾಲ್ಡ್ ರೆಡ್ ಬ್ಲಡ್ ಸೆಲ್ಸ್? ಬಿಕಾಸ್ ದೇ ಹ್ಯಾವ್ ರೆಡ್ ಕಲರ್ಡ್ ಐರನ್ ಕಂಟೈನಿಂಗ್ ಪಿಗ್ಮೆಂಟ್, ದಟ್ ಈಸ್ ಹಿಮೋಗ್ಲೋಬಿನ್. ಸೊ ಹೆನ್ಸ್ ದೇ ಆರ್ ರೆಡ್ ಬ್ಲಡ್ ಸೆಲ್ಸ್ ಅಂತ ಕರಿಬೋದು. ಆ್ಯಂಡ್ ಶೇಪ್ ಹೇಗೆ ಅಂತಂದರೆ ಡಿಸ್ಕ್ ಶೇಪ್, ಬೈಕಾನ್ಕೇವ್ ಡಿಸ್ಕ್ ಶೇಪ್. ಅಲಾಂಗ್ ವಿತ್ ದಟ್ ದೇ ಹ್ಯಾವ್ ಆಲ್ ದ ಸ್ಟ್ರಕ್ಚರ್ ಆಫ್ ದಿ ಸೆಲ್ ಎಕ್ಸೆಪ್ಟ್ ನ್ಯೂಕ್ಲಿಯಸ್. ವಿಥೌಟ್ ನ್ಯೂಕ್ಲಿಯಸ್ ಇದೆ. ಈ ನ್ಯೂಕ್ಲಿಯೇಟೆಡ್ ಲಿವಿಂಗ್ ಸೆಲ್ ಅಂದರೆ RBC ಅಂತ. ಆ್ಯಂಡ್ ನಿಯರ್ಲಿ ಎಷ್ಟಿರಬೇಕಪ್ಪ ನಂಬರ್ ಅಂತಂದರೆ, ನಿಯರ್ಲಿ 5 to 5.5 million per millimeter cube ಆಫ್ ದಿ ಬ್ಲಡ್ಡು. ಇದು ನಂಬರ್ ಅಥವಾ ವ್ಯಾಲ್ಯೂ ಆಫ್ ದಿ RBCs ಅಂತ ಕರಿಬೋದು. ಸೊ ನೆಕ್ಸ್ಟ್ ದ ಕಾನ್ಸೆಪ್ಟ್, ಹಾಗಾದ್ರೆ ಯಾಕೆ ಬೇಕು RBC? ವಿ ಅಗ್ರಿ, ರೆಡ್ ಇನ್ ಕಲರ್ ಬಿಕಾಸ್ ಆಫ್ ಹಿಮೋಗ್ಲೋಬಿನ್. ವಾಟ್ ಈಸ್ ದ ಯೂಸ್ ಆಫ್ ದಟ್? ಐರನ್ ಕಂಟೈನಿಂಗ್ ಪಿಗ್ಮೆಂಟ್ ಯಾಕೆ ಬೇಕು? ನೆನ್ಪು ಮಾಡ್ಕೊಳ್ಳಿ, ಪ್ರೀವಿಯಸ್ ಚಾಪ್ಟರಿನ ಸೆಷನ್ಗಳಲ್ಲಿ ಹೇಳಿರೋದು
RBCs, because of the presence of hemoglobin involved in the transport of gases, oxygen as well as ಕಾರ್ಬನ್ ಡೈಆಕ್ಸೈಡನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಹೇಗೆ ಪ್ರೀವಿಯಸ್ ಸೆಷನಿಂದ ನಾನು ನೆನಪು ಮಾಡ್ಕೊಳ್ಳೋದಾದರೆ, ಹೀಮೋಗ್ಲೋಬಿನ್, 1 molecule ಆಫ್ ಹೀಮೋಗ್ಲೋಬಿನ್ ಕಂಬೈನ್ಸ್ ವಿತ್ 4 molecules ಆಫ್ ಆಕ್ಸಿಜನ್ ಟು ಫಾರ್ಮ್ ಆಕ್ಸಿಹೀಮೋಗ್ಲೋಬಿನ್. ಆಕ್ಸಿಹೀಮೋಗ್ಲೋಬಿನ್ ಫಾರ್ಮಲ್ಲಿ ಆಕ್ಸಿಜನನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಲಂಗ್ಸಿಂದ ಟಿಶ್ಯೂಸಿಗೆ. ಹಾಗೆ ಟಿಶ್ಯೂದಲ್ಲಿ ಇರುವಂಥ ಕಾರ್ಬನ್ ಡೈಆಕ್ಸೈಡನ್ನು ಹೀಮೋಗ್ಲೋಬಿನಿನ ಅಮೈನೋ ಗ್ರೂಪ್ಸ್, NH2 ಗ್ರೂಪ್ಸ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಲಂಗ್ಸಿಗೆ ಇನ್ ದ ನೇಮ್ ಆಫ್ ಕಾರ್ಬಾಕ್ಸಿ ಹೀಮೋಗ್ಲೋಬಿನ್. ಸೊ ಈ ಥರ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ಗೆ ಹೆಲ್ಪ್ ಮಾಡುವಂಥದ್ದು ಹೀಮೋಗ್ಲೋಬಿನ್ ಪ್ರೆಸೆಂಟ್ ಇನ್ ದಿ RBC. ಸೊ ಫಂಕ್ಷನ್ ಆಫ್ RBC ಇಸ್ ಟ್ರಾನ್ಸ್ಪೋರ್ಟ್ ಆಫ್ ದಿ ಗ್ಯಾಸಸ್. ಇನ್ನೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಏನು, ಒಂದು ಸೆಲ್ಲಿನ RBCಯ ಲೈಫ್ ಸ್ಪ್ಯಾನ್ ಎಷ್ಟಪ್ಪ ಅಂದರೆ 120 ಡೇಸ್ ಮಾತ್ರ. 120 ಡೇಸ್ಗೆ RBC ಡೆತ್ ಆಗುತ್ತೆ. ಡೆತ್ ಆದಮೇಲೆ ಆ ಡೆಡ್ RBCಸನ್ನು ನಮ್ಮ ಬಾಡಿಯಲ್ಲಿರುವಂಥ ಇನ್ನೊಂದು ಆರ್ಗನ್, ಸ್ಪ್ಲೀನ್ ಅಂತ, ಎಬ್ಡಾಮಿನಲ್ಲಿರುವಂಥ ಸ್ಪ್ಲೀನ್ ಅನ್ನುವಂಥ ಆರ್ಗನ್ ಏನು ಮಾಡುತ್ತೆ, ಆ RBCನೆಲ್ಲ ಪ್ರೋಸೆಸ್ ಮಾಡುತ್ತೆ. ಪ್ರೋಸೆಸ್ ಮಾಡೋದಂದ್ರೆ ಅರ್ಥ ಏನು, RBCಯ ಮೇಲ್ಗಡೆ ಏನಿದೆ ಅಂತ ಹೇಳಿದೆ, ಹೀಮೋಗ್ಲೋಬಿನ್ ಇದೆ. ಆ ಹೀಮೋಗ್ಲೋಬಿನ್ನು ನಮ್ಮ ಬಾಡಿಗೆ ಬೇಕು, ಅದರಲ್ಲಿ ಐರನ್ ಇದೆ. ಸೊ ಹೀಮೋಗ್ಲೋಬಿನಲ್ಲಿರುವಂಥ ಐರನ್ನನ್ನು ವಾಪಸ್ ಬ್ಲಡ್ಡಿಗೆ ಸೆಂಡ್ ಮಾಡಿ ಐರನ್ ಲೆಸ್ RBC ಇದೆಯಲ್ಲ, ಹೀಮೋಗ್ಲೋಬಿನ್ ಲೆಸ್ RBC, ಅದನ್ನು ಬಾಡಿಯಿಂದ ಹೊರಗಡೆ ಹಾಕುತ್ತೆ ಥ್ರೂ ಫೀಕಲ್ ಮ್ಯಾಟರ್. ಈ ಪ್ರೋಸೆಸಿಂಗ್ ಆಫ್ ದಿ RBCಯನ್ನು ಪರ್ಫಾರ್ಮ್ ಮಾಡೋದು ಸ್ಪ್ಲೀನ್ ಅನ್ನುವಂಥ ಆರ್ಗನ್. ಹೆನ್ಸ್ ಡೆಡ್ RBCಸನ್ನು ಸ್ಟೋರ್ ಮಾಡಿಕೊಂಡು ಅದನ್ನು ಪ್ರೋಸೆಸ್ ಮಾಡೋದ್ರಿಂದ ಸ್ಪ್ಲೀನ್ ಈಸ್ ಕಾಮನ್ಲಿ ಸೆಡ್ ಟು ಬಿ ಸ್ಟೋರ್ ಹೌಸ್ ಆಫ್ RBC, ಡೆಡ್ RBC ಅಥವಾ ಗ್ರೇವಿಯಾರ್ಡ್ ಆಫ್ RBC. ತುಂಬ ಫೆಮಿಲಿಯರ್ ಆದ ಕ್ವಶನ್ ಇದು. ನೇಮ್ ದ ಗ್ರೇವಿಯಾರ್ಡ್ ಆಫ್ RBC ಅಂದರೆ ಸ್ಪ್ಲೀನ್. ವಾಟ್ ಈಸ್ ದ ಫಂಕ್ಷನ್ ಆಫ್ ಸ್ಪ್ಲೀನ್? ಇಟ್ ಸ್ಟೋರ್ಸ್ ದ ಡೆಡ್ RBCs, ಇಟ್ ಪ್ರೋಸೆಸ್ ದ RBCs ಅನ್ನೋದನ್ನು ಮೆನ್ಷನ್ ಮಾಡಬೇಕು. ದಿಸ್ ಈಸ್ ಅಬೌಟ್ ದ ಕ್ಯಾರೆಕ್ಟರ್ ಆಫ್ RBC, function of RBC and lifespan of the RBCs.